ಹೀಗಾಗಿ ರಸ್ತೆಗಿಳಿದು ಹೋರಾಟ ಮಾಡುವ, ಫೀಲ್ಡ್ಗಿಳಿದು ಹೋರಾಟ ಮಾಡುವಂಥ ವ್ಯವಸ್ಥೆಯನ್ನು ಕಳ್ಕೊಂಡಿವಿ. ಕನ್ನಡಕ್ಕೆ ಏನಾದರೂ ಒಂದು ಕುತ್ತು ಬಂದಾಗ ಅದನ್ನು ಧ್ವನಿ ಎತ್ತುವಂಥ ಅನೇಕ ಕನ್ನಡ ಪರ ಮನಸ್ಸುಗಳು ಭಾಳ ಜಾಗೃತವಾಗಿ ತಕ್ಷಣ ಸ್ಪಂದಿಸ್ತಾ ಇದೆ. ಈಗ ಅದರದ್ದು ಒಂದು ಸ್ವಲ್ಪ ಸಪ್ಪೆ ಅಂತ ಒಂದು ಮನೋಭಾವ ಅನ್ನಿಸ್ತಾ ಇದೆ. ಕೋರ್ಟು ನಮ್ಮ ವಿರುದ್ಧ ಸ್ಟೇಟ್ಮೆಂಟನ್ನು ಕೊಟ್ಟಿದೆ. ಮಾತೃಭಾಷೆಯಲ್ಲಿ ಶಿಕ್ಷಣ ಕಲಿಸಬಾರ್ದು ಅನ್ನುವಂಥದ್ದು ಅದು ಸ್ಟೇಟ್ಮೆಂಟ್ ಕೊಟ್ಟಿದೆ. ಅಂತಹ ಒಂದು ಸ್ಥಿತಿ ಸೃಷ್ಟಿ ಮಾಡಿದ್ದು ಯಾವುದು? ಪ್ರಭುತ್ವದ ವಿರುದ್ಧ ನಮ್ಮ ಹೋರಾಟ ನಡೀಬೇಕು. ಇವತ್ತಿನ ದಿವಸ ಸರ್ಕಾರಿ ನೌಕರಿಗಾಗಿ ನಾವು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅನ್ನುವಂಥ ಒಂದು ಕೆಟ್ಟ ದಾಹದ ಮನಸ್ಥಿತಿಯಿಂದಾಗಿ ನಾವು ಕನ್ನಡಕ್ಕೆ ಕುತ್ತನ್ನು ತಂದುಕೊಳ್ತಾ ಇದ್ವಿ. ಆತ್ಮೀಯ ವೀಕ್ಷಕರೇ, ನಿಮ್ಮ ಸುವರ್ಣಸಿರಿ ಪ್ಲಸ್ ವಾಹಿನಿಯು ಎಂದಿನಂತೆ ವಿನೂತನವಾದಂಥ ಕಾರ್ಯಕ್ರಮಗಳ ಮೂಲಕ ಯಾವಾಗಲೂ ಸಮಾಜಮುಖಿಯಾದಂಥ ಆಲೋಚನೆಗಳನ್ನು ನಿಮ್ಮ ಮುಂದೆ ತರ್ತಾ ಇದೆ. ಅದೇ ರೀತಿ ಇಂದು ನವೆಂಬರ್ 1ರ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ನಾಡು ನುಡಿಯ ಕುರಿತು ವಿಶೇಷವಾದಂಥ ಒಂದು ಚಿಂತನೆಯ ಒಂದು ಸಂವಾದವನ್ನು ನಿಮ್ಮ ಮುಂದೆ ತರ್ತಾ ಇದೆ. ಇಂದು ನಮ್ಮ ಭಾಗದ ಹಿರಿಯ ಪ್ರಾಧ್ಯಾಪಕರು, ಸಾಹಿತಿಗಳು, ಚಿಂತಕರು ಆದಂಥ ಡಾಕ್ಟರ್ CB ಚಿಲಕರಗಿ ಸರ್ ಅವರ ಜೊತೆ ಒಂದು ನಾಡು ನುಡಿಯ ಕುರಿತು ಚಿಂತನೆಯ ಕಾರ್ಯಕ್ರಮವನ್ನು ನಿಮ್ಮ ಮುಂದೆ ನೆರವೇರಿಸ್ತಾ ಇದ್ದೀವಿ. ಸರ್ ನಮಸ್ತೆ. ನಮಸ್ಕಾರ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ. ತಮಗೂ ಕೂಡ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಭಾಳ ಸಂತೋಷದಾಯಕವಾಗಿರುವಂಥ ವಿಷಯ ಇದು. ನಾಡು ನುಡಿ ಬಗ್ಗೆ ಚಿಂತನೆ ಮಾಡುವಂಥದ್ದು ಪ್ರಸ್ತುತ ಭಾಳ ಅವಶ್ಯಕತೆ ಅಂತ ನನಗನ್ನಿಸ್ತಾ ಇದೆ. ನಮ್ಮ ಭಾಗದ ಹಿರಿಯ ಲೇಖಕರು, ಸಾಹಿತಿಗಳು, ಚಿಂತಕರು ಆಗಿರತಕ್ಕಂಥ ಡಾಕ್ಟರ್ CB ಚಿಲಕರಗಿ ಅವರು ನಮ್ಮ ರಾಯಚೂರು ಮತ್ತು ಕೊಪ್ಪಳ ಭಾಗದಲ್ಲಿ ಕಳೆದ 2 ದಶಕಗಳಿಂದ ನಿರಂತರವಾಗಿ ಅವರು ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಈಗ ಪ್ರಸ್ತುತ ಸರ್ಕಾರಿ ಮಹಾವಿದ್ಯಾಲಯ ಸಿಂಧನೂರಿನಲ್ಲಿ ಪೂರ್ಣಕಾಲಿಕ ಪ್ರಾಂಶುಪಾಲರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರು ಬರೆದಂಥ ಅನೇಕ ಕೃತಿಗಳು ನಾಡಿನ ಜನರ ಮನ್ನಣೆಯನ್ನು ಗಳಿಸಿದೆ. ಶ್ರೀಯುತರು ಗುಲ್ಬರ್ಗಾ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಮುಗಿಸಿರುವ ಇವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ PhD ಮಹಾಪ್ರಬಂಧವನ್ನು ಸಲ್ಲಿಸಿ ಈಗ ಪ್ರಸ್ತುತ ಸಿಂಧನೂರಿನ ಸರ್ಕಾರಿ ಮಹಾವಿದ್ಯಾಲಯದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆತ್ಮೀಯರೇ, ಅವರು ಬರೆದಂಥ ಅನೇಕ ಕೃತಿಗಳು ಇವತ್ತು ನಾಡಿನ ಜನರ ಮನ್ನಣೆಯನ್ನು ಗಳಿಸಿದೆ. ಹೀಗೆ ನಿರಂತರವಾಗಿ ಕೃತಿಗಳ ಮೂಲಕ, ಚಿಂತನೆಗಳ ಮೂಲಕ ನಮ್ಮ ವಿಶೇಷವಾಗಿ ಈ ರಾಯಚೂರು ಮತ್ತು ಕೊಪ್ಪಳ ಭಾಗದಲ್ಲಿ ಹಿರಿಯ ಪ್ರಾಧ್ಯಾಪಕರಾಗಿ, ಪ್ರಾಂಶುಪಾಲರಾಗಿ ಇವತ್ತು ನಮ್ಮ ಕಾರ್ಯಕ್ರಮದ ಅತಿಥಿಗಳಾಗಿ ನಮ್ಮ ಮುಂದೆ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಈಗ ಮೊದಲಿಗೆ ಡಾಕ್ಟರ್ CB ಚಿಲಕರಗಿ ಸರ್ ಅವರ ಜೊತೆ ನಾಡು ನುಡಿಯ ಚಿಂತನೆಗಳ ಒಂದು ಚರ್ಚೆಯನ್ನು, ಸಂವಾದವನ್ನು ಶುರು ಮಾಡ್ತಾ ಇದ್ದೀನಿ. ಸರ್, ಕನ್ನಡದ ಹಿರಿಯ ಪ್ರಾಧ್ಯಾಪಕರಾದ ನಿಮಗೆ ಇತ್ತೀಚಿನ ಈ ಕನ್ನಡದ ಪರಿಸ್ಥಿತಿ ಮತ್ತು ನೀವು ಕಂಡುಕೊಂಡಂಥ ನಿರಂತರವಾದಂಥ ಈ ನೋಟದ ಬಗ್ಗೆ ತಮಗೆ ಏನು ಅನಿಸುತ್ತೆ ಸರ್? ಬಹುಶಃ ನಾವು ವಿದ್ಯೆ ಕಲಿತಿರ್ತಕ್ಕಂಥ ವ್ಯಕ್ತಿಗಳು ಕನ್ನಡ ಅಳಿದು ಹೋಗ್ತದೆ, ಕನ್ನಡಕ್ಕೆ ಕುತ್ತು ಬರ್ತದೆ ಅನ್ನೋಂಥ ಮಾತನ್ನು ಅಲ್ಲಿ ಬಳಸ್ತಾ ಇದ್ವಿ. ಆದರೆ ಸುಮಾರು 6.5 ಕೋಟಿ ಜನಸಂಖ್ಯೆ ಇರುವಂಥ ಕನ್ನಡಿಗರು ತಮ್ಮ ಮಾತೃಭಾಷೆಯಾಗಿ ಕನ್ನಡವನ್ನು ಬಳಸ್ತಾ ಇದ್ದಾರೆ, ವ್ಯಾವಹಾರಿಕ ಭಾಷೆಯಾಗಿ ಕನ್ನಡವನ್ನು ಬಳಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಎಷ್ಟೋ ಪ್ರಾಥಮಿಕ ಶಾಲೆಗಳಲ್ಲೂ ಕೂಡ ಕನ್ನಡವನ್ನು ಕಲಿಸ್ತಾ ಇದ್ದಾರೆ. ಹೀಗಾಗಿ ನಾವು ಆತಂಕ ಪಡುವಂಥ ಈ ಸಮಸ್ಯೆ ಇಲ್ಲ. ಆದರೂ ಕೂಡ ಪ್ರಸ್ತುತ ವ್ಯವಸ್ಥೆ ಎಂಥ ಒಂದು ಈ ಜಾಗತೀಕರಣ ಬಂದ ಮೇಲೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಈ ದಾಹವನ್ನು ಸೃಷ್ಟಿಸಿರುವಂಥದ್ದು ಈ ಜಾಗತೀಕರಣದ ಬಹುದೊಡ್ಡ ಕೆಟ್ಟ ಕೊಡುಗೆ ಇದು. ದಾಹಿಗಳಾಗಿಬಿಟ್ಟಿದ್ದೀವಿ ಇವತ್ತಿನ ದಿವಸ ನಾವು. 6.5 ಕೋಟಿ ಜನಸಂಖ್ಯೆ ಇರುವಂಥ ಕನ್ನಡ ನಾಡಿನಲ್ಲಿ ಕೇವಲ 60 ಲಕ್ಷ ನೌಕರಿಯನ್ನು ನಮಗೆ ಕೊಡೋಕ್ಕಾಗಿಲ್ಲ. ಅಂಥ ಸಂದರ್ಭದಲ್ಲಿ ಸರ್ಕಾರಿ ನೌಕರಿಗಾಗಿ ನಾವು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅನ್ನುವಂಥ ಒಂದು ಕೆಟ್ಟ ದಾಹದ ಮನಸ್ಥಿತಿಯಿಂದಾಗಿ ನಾವು ಕನ್ನಡಕ್ಕೆ ಕುತ್ತನ್ನು ತಂದುಕೊಳ್ತಾ ಇದ್ದೀವಿ. ಈಗಾಗಲೇ ವಿದ್ವಾಂಸರು ಅನುಮಾನ ಪಟ್ಟ ಹಾಗೆ ಬಹುಶಃ ಇದು ಈ ರೀತಿಯಾಗಿ ಬೆಳವಣಿಗೆ ಆಗ್ತಾ ಇದ್ದರೆ ಕನ್ನಡ ಬಹುಶಃ ಸರ್ವನಾಶವಾಗಿ ಹೋಗ್ತಾ ಇದೆ ಅನ್ನೋಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಆದರೆ ನನಗೆ ತಿಳಿದ ಮಟ್ಟಿಗೆ ಕನ್ನಡದ ಜನತೆ, ಕನ್ನಡದ ಸಾಮಾನ್ಯರು, ಕನ್ನಡದ ಶ್ರಮಿಕ ವರ್ಗ, ಕನ್ನಡದ ಮೂಲ ವೃತ್ತಿಯಲ್ಲಿರ್ತಕ್ಕಂಥ ಬಹುತೇಕ ಎಲ್ಲರೂ ಈ ಕನ್ನಡವನ್ನು ನಾಶವಾಗೋದಕ್ಕೆ ಬಿಡೋದಿಲ್ಲ ಅನ್ನುವಂಥ ಆಶಾವಾದಿ ನಾನು. ಸರ್, ಕನ್ನಡದ ಉಳಿವಿನ ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಅನೇಕ ಹೋರಾಟಗಳು ನಿರಂತರವಾಗಿ ನಾಡಿನಲ್ಲಿ ನಡೆದು ಬಂದಿದ್ದಾವೆ. ಅವತ್ತಿನ
ಆ ಹೋರಾಟದ ಮನೋಭಾವನೆಗಳಿಗೂ ಮತ್ತು ಇವತ್ತಿನ ಹೋರಾಟದ ಸ್ಥಿತಿಗತಿಗಳಿಗೂ ಯಾವ ರೀತಿ ಮುಖಾಮುಖಿ ಮಾಡಲಿಕ್ಕೆ ಇಚ್ಛೆಪಡ್ತೀರಿ? ಅವತ್ತಂದರೆ 70-80ರ ದಶಕದಲ್ಲಿ ಜನರು ಸಾಕಷ್ಟು ಸಮಸ್ಯೆಗಳನ್ನು ಬಳಲ್ತಾ ಇದ್ದರು. ಅದೇ ತಾನೇ ಸ್ವಾತಂತ್ರ್ಯ ಬಂದು ಒಂದು 30-40 ವರ್ಷ ಆಗಿತ್ತು. ಆದ ಸಂದರ್ಭದಲ್ಲಿ ರಸ್ತೆಗಳ ಅಭಿವೃದ್ಧಿ ಇರಲಿಲ್ಲ, ನೀರಾವರಿ ಅಭಿವೃದ್ಧಿ ಇರಲಿಲ್ಲ, ಮತ್ತು ಬೇರೆ ಬೇರೆ ಈ ಮಾಧ್ಯಮಗಳ ಅಭಿವೃದ್ಧಿ ಕೂಡದೇ ಇರುವ ಸಂದರ್ಭದಲ್ಲಿ ನಾವು ನಮ್ಮ ಹೋರಾಟವನ್ನು ನೇರವಾಗಿ ಫೀಲ್ಡಿಗಿಳಿಯೋದ್ರ ಮುಖಾಂತರವಾಗಿ ಮಾಡ್ತಿದ್ವಿ. ಇವತ್ತಿನ ದಿವಸನೂ ಸಹಿತವಾಗಿ ಹೋರಾಟ ನಿಂತಿದೆ ಅಂತ ನನಗೆ ಅನಿಸೋದೇ ಇಲ್ಲ. ಯಾಕಂತಂದರೆ ಇವತ್ತು ಮಾಧ್ಯಮಗಳು, ವಿವಿಧ ರೀತಿಯ ಮಾಧ್ಯಮಗಳು ನಮ್ಮಲ್ಲಿ ನಮ್ಮ ಹೋರಾಟಗಾರರನ್ನು, ಬರಹಗಾರರನ್ನು, ಓದುಗರನ್ನು ಒಂದು ವೇದಿಕೆಗೆ ತಂದಿರತಕ್ಕಂಥ ಕೆಲಸಗಳನ್ನು ಮಾಡಿದ್ದನ್ನು ವ್ಯಾಟ್ಸಪ್ಪು, ಫೇಸ್ಬುಕ್ಕು ಮುಂತಾದ ಕಡೆಗೆ ನಾವು ನೋಡ್ತಾ ಇದ್ದೀವಿ. ಅಲ್ಲಿ ಒಂದು ಸ್ಟೇಟ್ಮೆಂಟ್ ಬಂತಂದ ತಕ್ಷಣ ಅಲರ್ಟಾಗಿ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳುವಂಥ ಒಂದು ವ್ಯವಸ್ಥೆ ಇದೆ. ಹೀಗಾಗಿ ಫೀಲ್ಡಿಗೆ ಇಳಿದು ಒಂದು ಕೊರತೆ ಏನಿದೆ ಇವತ್ತಿನ ದಿವಸ ಅಂದರೆ ಬೆಲೆ ಏರಿಕೆ ಸಮಸ್ಯೆ ಆಗಿರ್ಬೋದು, ಅವ್ಯವಸ್ಥೆ ಸಮಸ್ಯೆ ಆಗಿರ್ಬೋದು, ಭ್ರಷ್ಟಾಚಾರದ ಸಮಸ್ಯೆ ಆಗಿರ್ಬೋದು, ಅಥವಾ ಬೇರೆ ಯಾವುದೇ ಸಮಸ್ಯೆ ಆಗಿರ್ಬೋದು. ಇವತ್ತಿನ ದಿವಸ ಸಮಸ್ಯೆ ಅವು ದೊಡ್ಡ ಪ್ರಮಾಣದಲ್ಲಿ ಬೆಳೀತಿದ್ರು ಸಹಿತವಾಗಿ ಜನರಿಗೆ ರೀಚ್ ಆಗೋಕ್ಕಾಗ್ತಾ ಇಲ್ಲ, ಫೀಲ್ಡಿಗೆ ಬರ್ತಾ ಇಲ್ಲ. ಅಂದರೆ ನೇರವಾಗಿ ರಸ್ತೆಗಿಳಿದು ಹೋರಾಟ ಫೀಲ್ಡಿಗಿಳಿದು ಹೋರಾಟ ಮಾಡುವಂಥ ವ್ಯವಸ್ಥೆಯನ್ನು ಕಳ್ಕೊಂಡಿವಿ. ಹಂಗಂತೇಳಿ ನಾವು ನಮ್ಮ ಆಶಾವಾದವನ್ನು ಕಳ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಚುನಾವಣೆಗಳ ಮುಖಾಂತರವಾಗಿ ಪ್ರಶ್ನೆಗೆ ತಕ್ಕ ಉತ್ತರಗಳನ್ನು ನಮ್ಮ ಜನ ಸಮುದಾಯ ವೋಟ್ ಬ್ಯಾಂಕಿನ ಮುಖಾಂತರ ಕೊಡುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಚಳುವಳಿ ಕುಂಠಿತವಾಗಿದೆ ಅಂತ ನನಗೆ ಅನಿಸ್ತಾ ಇಲ್ಲ. ಸರ್, ಈ ಶಾಸ್ತ್ರೀಯ ಸ್ಥಾನಮಾನ ವಿಶೇಷವಾಗಿ ದೊರೆತ ಮೇಲೆ ಇದರ ವಿಫಲತೆ ಅನ್ನಿಸ್ತಾ ಇದೆಯಾ, ಅಥವಾ ಇದರ ಏನು ಯೋಜನೆಗಳು ಸರಿಯಾಗಿ ಸಾಗಿಲ್ಲ ಅಂತ ನಿಮ್ಗೆ ಅನಿಸ್ತಾ ಇದೆಯಾ? ನಿಜವಾಗಿಯೂ ಕನ್ನಡಿಗರು ನಿಜದಿಂ ಕುರುತ್ಯೋದದಿಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳಂತ ಶ್ರೀ ವಿಜಯನಿಂದ ಕರೆಸಿಕೊಂಡವರು, ಅಭಿಮಾನಿಗಳು, ಅತ್ಯುಗ್ರರ್ ಅನ್ನುವಂಥ ವಿಶೇಷಣಗಳನ್ನು ಪಡ್ಕೊಂಡವರು. ಆದರೆ ಇವತ್ತಿನ ದಿವಸ ನಾನು ಅದನ್ನು ನೋಡೋದಕ್ಕೆ ಸಾಧ್ಯನೇ ಇಲ್ಲ. ತಮಿಳರಿಗೂ ನಮಗೂ ಬಹುಶಃ ಸ್ವಲ್ಪ ದಿವಸದ ಅಂತರದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕ ಮೇಲೆ ಅವರು ಕೇಂದ್ರ ಸರ್ಕಾರಕ್ಕೆ ಹೋಗಿ ತಮ್ಮ ಅಹವಾಲನ್ನು ಸಲ್ಲಿಸಿ ಭಾಷಾಭಿವೃದ್ಧಿಗಾಗಿ ಸಾಕಷ್ಟು ಯೋಜನೆಗಳನ್ನು ಅವರು ಚಾಲ್ತಿಗೆ ತಂದುಕೊಂಡ್ರು. ನಮ್ಮಲ್ಲಿ ಇವತ್ತಿಗೂ ಸಹಿತವಾಗಿ ಇನ್ನೂ ಪೂರ್ಣಕಾಲಿಕ ಕಟ್ಟಡದ ಕೊರತೆ ಇದೆ ಅನ್ನುವಂಥದ್ದನ್ನು ಕೇಳಿದರೆ ನಮಗೆ ದುಃಖ ಅನಿಸ್ತಾ ಇದೆ. ಇದನ್ನು ಇನ್ನೂ ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಬೇಕು, ಮೈಸೂರಿನಲ್ಲಿ ಸ್ಥಾಪನೆ ಮಾಡಬೇಕು, ಅಥವಾ ಬೇರೆ ಎಲ್ಲಿಯಾದರೂ ಮಾಡಬೇಕು ಅನ್ನುವಂಥ ಇನ್ನೂ ಈ ಒಂದು ಡೋಲಾಯಮಾನ ಸ್ಥಿತಿಯಲ್ಲಿ ನಾವು ಅದಕ್ಕೊಂದು ಸರಿಯಾದ ರೀತಿ ಜಾಗವನ್ನು ಕೂಡ ಕೊಡದೇ ಇರುವಂಥ ಸ್ಥಿತಿಯಲ್ಲಿ ನಾವಿದ್ದೀವಿ. ಈಗ ಮೈಸೂರಿನಲ್ಲಿ ಅದನ್ನು ಪೂರ್ಣಕಾಲಿಕವಾಗಿ ಆರಂಭ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಸಂತೋಷದಾಯಕವಾಗಿರುವಂಥದ್ದು. ಅದರ ಮುಖಾಂತರ ನಾವು ಏನು ಮಾಡ್ಬೇಕನ್ನುವಂಥ ಪ್ಲ್ಯಾನು ಇವತ್ತಿನ ದಿವಸ ನಮ್ಮಲ್ಲಿ ಬರಬೇಕಾಗಿತ್ತು. ಎಷ್ಟೊತ್ತಿಗೆ ಅದು ವಿದ್ವಾಂಸರಾಗಿರ್ತಕ್ಕಂಥವ್ರು ಮಾಡ್ತಾರೆ. ರಾಜಕೀಯ ಇಚ್ಛಾಶಕ್ತಿಯ ಕೊರತೆಯಿಂದ ಅದು ಸ್ವಲ್ಪ ಆಗೋದು ಕಠಿಣ ಆಗ್ತಾ ಇದೆ. ರಾಜಕೀಯ ಇಚ್ಛಾಶಕ್ತಿ ಅಂದರೆ ಕನ್ನಡಿಗರ ಬಗ್ಗೆ ಕೇಂದ್ರ ಯಾವತ್ತಿಗೂ ಮಲತಾಯಿ ಧೋರಣೆಯನ್ನು ತಾಳುವಂಥದ್ದು. ತಮಿಳರ ಬಗ್ಗೆ, ತೆಲುಗರ ಬಗ್ಗೆ ಕೇಂದ್ರ ಸರ್ಕಾರ ಭಾಳ ಮುತುವರ್ಜಿ ವಹಿಸಿ ಅವ್ರ ಕೆಲಸಗಳನ್ನು ಮಾಡಿಕೊಡ್ತಾ ಇದೆ. ನಾವು ಈ ಸಾರಿ 30 ಜನ ಸಂಸದರನ್ನು ಕಳಿಸಿಕೊಟ್ಟಿದ್ದೀವಿ. ಅವರು ಕೂಡ ಅಲರ್ಟಾಗಿ ನಮ್ಮ ಕನ್ನಡದ ಭಾಷೆ, ಸಂಸ್ಕೃತಿ, ನೆಲ, ಜಲದ ಅಭಿವೃದ್ಧಿಗಾಗಿ ಏನೇನು ಮಾಡ್ಬೇಕನ್ನುವಂಥ ಪ್ಲ್ಯಾನನ್ನು ಬಹುಶಃ ಅವರು ಇನ್ಮೇಲೆ ತಿಳಿಸ್ಕೊಡ್ತಾರೆ. ಶಾಸ್ತ್ರೀಯ ಸ್ಥಾನಮಾನದಲ್ಲಿ ನಮಗೆ ಸ್ವಲ್ಪ ಅನ್ಯಾಯವಾಗಿದೆ ಅಂತ ನನಗನ್ನಿಸ್ತದೆ. ಕಾರಣ ಏನಂದರೆ ನಮ್ಮಲ್ಲಿ ಎಷ್ಟೋ ಟೆಕ್ಸ್ಟ್ ಬುಕ್ಗಳು, ಅಂದ್ರೆ ಈಗ ಮುಗಿದು ಹೋಗಿರುವಂಥ ಟೆಕ್ಸ್ಟ್ ಬುಕ್ಗಳು ಇವತ್ತು ಪುನಃ ಸಿಗ್ತಾ ಇಲ್ಲ ನಮಗೆ. ಕನ್ನಡದ ಚರಿತ್ರೆ ಬಗ್ಗೆ ಆಗಿರ್ಬೋದು, ಕನ್ನಡ ಸಂಸ್ಕೃತಿ ಬಗ್ಗೆ ಆಗಿರ್ಬೋದು, ಸಾಹಿತ್ಯ ಚರಿತ್ರೆ ಕೃತಿಗಳಾಗಿರ್ಬೋದು, ಪಂಪ, ಪನ್ನ, ರನ್ನರನ್ನ ಅಷ್ಟೇ ನಾವು ಮುಂದೆ ತಂದಿದ್ದೀವಿ. ಈ ಥರ ಲಕ್ಷ್ಮೀಶ, ಕುಮಾರವ್ಯಾಸ, ನಮ್ಮ ಭಾಗದ ವಚನಕಾರರು ಕೃತಿಗಳು ಪುನರ್ಮುದ್ರಣವಾಗಿ ಜನರಿಗೆ ತಲುಪಿಸಬೇಕಾಗಿರುವಂಥ ಜವಾಬ್ದಾರಿ ಅದರಲ್ಲಿದೆ. ಜೊತೆಗೆ ನಾವು ಕೇವಲ ಹಳೆಯ ಟೆಕ್ಸ್ಟ್ಗಳನ್ನು ಮಾತ್ರ ಪ್ರಕಟ ಮಾಡೋದಲ್ಲ, ಹಳಗನ್ನಡದ ಟೆಕ್ಸ್ಟ್ಗಳನ್ನು ಮಾತ್ರ ಪ್ರಕಟ ಮಾಡೋದಲ್ಲ, ಹೊಸ ಕನ್ನಡದಲ್ಲಿ ಹೊಸ ಹೊಸ ವಿದ್ವಾಂಸರು ಬರೆದಿರ್ತಕ್ಕಂಥ ನಾಡು ನುಡಿ ಅಭಿವೃದ್ಧಿಯ ಬಗ್ಗೆ ನಮ್ಮ ಬೆಂಗಳೂರು ಮತ್ತು ಬೆಂಗಳೂರಿನಂತೆ ಕಲಬುರಗಿ, ಹುಬ್ಬಳ್ಳಿ ಈ ಭಾಗಗಳ ಅಭಿವೃದ್ಧಿ ಬಗ್ಗೆ ಬರೆದಿರ್ತಕ್ಕಂಥ ಕೃತಿಗಳನ್ನು ಕೂಡ ಪ್ರಕಟಿಸುವಂಥ ಒಂದು ವ್ಯವಸ್ಥೆಯನ್ನು ನಾವು ಅಲ್ಲಿ ಸೇರಿಸಬೇಕಾಗಿರುವಂಥದ್ದು ಇದೆ. ಹಾಗಾಗಿ ಮೇಲ್ನೋಟಕ್ಕೆ ನಮಗೆ ಇವತ್ತು ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕರೂ ಅಲ್ಲಿ ಬರಬೇಕಾಗಿರುವಂಥ ಅನುದಾನ ಆಗಲಿ ಅಥವಾ ಅಲ್ಲಿ ವಿದ್ವಾಂಸರಿಗೆ ಸಿಗಬೇಕಾಗಿರುವಂಥ ಮನ್ನಣೆಗಳಾಗಲಿ ಸಿಗದೇ ಇರುವಂಥದ್ದು ಕೂಡ ನಮ್ಮ ಒಂದು ಇಚ್ಛಾಶಕ್ತಿಯ ಸೋಲು ಅಂತ ಕರಿಬಹುದೇ ವಿನಃ ಜನರ ಸೋಲು ಅಂತ ಇದನ್ನು ಅನ್ನೋಕ್ಕಾಗೋದೇ ಇಲ್ಲ. ಸಂತೋಷ ಸರ್. ಸರ್, ಇದು ಈ NEP ಈಗೇನು ಅನುಷ್ಠಾನ ಆಗ್ತಾ ಇದೆ 21-22 ಈ ಸಾಲಿನಲ್ಲಿ, ವಿಶೇಷವಾಗಿ ಕೇಂದ್ರ ಸರ್ಕಾರ ಅದನ್ನು ಜಾರಿಗೊಳಿಸಿದಂಥ, ಈಗ ಅದನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕನೇ ಮೊದಲು ಅಂತ ಅನ್ನಿಸ್ತದೆ. ಈ NEP ರಾಷ್ಟ್ರೀಯ ಶಿಕ್ಷಣ ನೀತಿ ಪದವಿಯಿಂದ ಶುರುವಾಗಿದೆ.
ಇದು ಪ್ರಾಥಮಿಕದಿಂದ ಶುರು ಆಗಬೇಕಾಗಿತ್ತು ಅಥವಾ ಏನು, ಯಾವ ರೀತಿ ಅಂದರೆ NEP ಬರೋದ್ರಿಂದ ಒಂದು ರೀತಿಯ ಮುಕ್ತವಾದಂಥ ವಿಷಯವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ವಿದ್ಯಾರ್ಥಿಗೆ ಸ್ವಾತಂತ್ರ್ಯ ಇದೆ. ಆದರೆ ನಮ್ಮ ಹಳ್ಳಿಗಳಲ್ಲಿ, ನಮ್ಮ ತಾಲೂಕುಗಳಲ್ಲಿ ಸರಿಯಾದ ಮೂಲಭೂತ ಸೌಲಭ್ಯಗಳಿಗೆ ಸೌಕರ್ಯಗಳಿಲ್ಲ ಸಂದರ್ಭದಲ್ಲಿ ಇದು ಕನ್ನಡ ಶಾಲೆಗಳ ಮೇಲೆ ಏನಾದರೂ ಪೆಟ್ಟು ಬೀಳಲಿಕ್ಕೆ ಸಾಧ್ಯ ಇದೆ ಅಂತ ಭಾವಿಸ್ತಾ ಇದ್ದಾರೆ. ಅದಕ್ಕೆ ತಮ್ಮ ಪ್ರತಿಕ್ರಿಯೆ ಏನು? ಈಗ 2020ರ NEP ನೂತನ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಅಂತಲೇ ಅದು ಕರೆದದ್ದು. ಯಾವಾಗಲೂ ಒಂದು ವಿಷಯವನ್ನು ನಾವು ಪ್ರಸ್ತಾಪ ಮಾಡ್ತೀವಿ, ಒಂದು ಯೋಜನೆಯನ್ನು ಜನತೆಗೆ ಬಿಡ್ತೀವಿ, ಒಂದು ವ್ಯವಸ್ಥೆಯನ್ನು ಸಮಾಜಕ್ಕೆ ಬಿಡ್ತೀವಿ ಅಂದಮೇಲೆ ಸಾಧಕ ಬಾಧಕಗಳು ಸಹಜವಾಗಿ ಇದ್ದೇ ಇರ್ತವೆ. ಅದನ್ನು ಪದವಿ ಹಂತದಿಂದ ಪ್ರಾರಂಭ ಮಾಡಿದ್ದು ಇಡೀ ಭಾರತ ದೇಶದಲ್ಲಿ ನಮ್ಮ ರಾಜ್ಯವೇ ಮೊದಲು. ನಾವು ಈ ಪದವಿ ಕಾಲೇಜಿನ ಪ್ರಾಧ್ಯಾಪಕ ಅಥವಾ ಸಹ ಪ್ರಾಧ್ಯಾಪಕನಾಗಿ ನಾನು ಹೇಳೋದೇನೆಂದರೆ, ಅಲ್ಲಿ ಸಾಧಕಗಳು ಭಾಳಷ್ಟು ಇದ್ದಾವೆ ಅನ್ನುವಂಥದ್ದನ್ನು ವಿದ್ವಾಂಸರು ಈಗಾಗಲೇ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದು ಏನಂತಂದರೆ, ಮಾತೃಭಾಷೆಯಲ್ಲಿ ಶಿಕ್ಷಣ ಆಗಬೇಕು ಅನ್ನುವಂಥ ಒಂದು ಮಾತಿದೆ ಅದರಲ್ಲಿ. ಕನ್ನಡಕ್ಕೆ ಭಾಳ ಪ್ರಾಶಸ್ತ್ಯ ಕೊಡಬೇಕು ಅಂತ. ಆದರೆ ಇದನ್ನು ನಾನು ಒಪ್ಪಕ್ಕೆ ತಯಾರಿಲ್ಲ. ಕಾರಣ ಏನಂದರೆ, ಈಗಾಗಲೇ 1982-83ರಲ್ಲಿ ನಡೆದಿರ್ತಕ್ಕಂಥ ಹೋರಾಟದ ಮುಖಾಂತರವಾಗಿ ನಾವು ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಬೇಕಂದಾಗ ಸುಪ್ರೀಂ ಕೋರ್ಟಿಗೆ ಹೋಗಿ ಬಹುಭಾಷಿಕ ನೆಲೆಯ ವ್ಯಕ್ತಿಗಳು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಆರ್ಡರನ್ನು ತಂದರು. ಇಲ್ಲ, ಸ್ವತಂತ್ರ ಭಾರತದಲ್ಲಿ ಯಾವುದೇ ಒಂದು ಭಾಷೆಯನ್ನು ಏರೋಕ್ಕಾಗೋದಿಲ್ಲ ಅಂತ. ಮೊದಲು ಅದನ್ನು ತೆಗೆಸ್ಬೇಕಾಗಿದೆ. ಇವತ್ತಿನ ದಿವಸ ನಾವು ಪ್ರಾದೇಶಿಕ ಭಾಷೆಗಳು, ತಮಿಳುನಾಡಿನಲ್ಲಿ ತಮಿಳು, ಕನ್ನಡ ನಾಡಿನಲ್ಲಿ ಕನ್ನಡ, ತೆಲುಗು ನಾಡಿನಲ್ಲಿ ತೆಲುಗು, ಆಯಾ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡುವಂಥ ವ್ಯವಸ್ಥೆಯನ್ನು ನಾವು ಚಾಲ್ತಿಗೆ ತರಬೇಕಾಗಿದ್ದರೆ ನಾವು ಸುಪ್ರೀಂ ಕೋರ್ಟಿಗೆ ನಮ್ಮ ಒಂದು ಅಹವಾಲನ್ನು ಸಲ್ಲಿಸಿ ಆ ತಿದ್ದುಪಡಿಯನ್ನು ತರಬೇಕಾಗಿದೆ. ಅದನ್ನು ತೆಗೆದ್ರೆ ಮಾತೃಭಾಷೆಯಲ್ಲಿ ಶಿಕ್ಷಣ ಅನ್ನುವಂಥದ್ದನ್ನು ಚಾಲ್ತಿಗೆ ತಂದರೆ ಕನಿಷ್ಠ 7ನೇ ತರಗತಿವರೆಗೂ, ಇಲ್ಲ ಇನ್ನೂ ಕಡಿಮೆ ಅಂತಂದ್ರೆ 5ನೇ ತರಗತಿವಾದ್ರೂ ಶಿಕ್ಷಣವನ್ನು ತರಬೇಕು. ಈ ಸಂದರ್ಭದಲ್ಲಿ ನಾನೊಂದು ಘಟನೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಮೈಕಲ್ ಫ್ಯಾರಡೆ ಅಂತಂದರೆ ಬಹುಶಃ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಗೊತ್ತು. ಆತ ವಿದ್ಯುತ್ತನ್ನು ಕಂಡಿರತಕ್ಕಂಥ ಒಬ್ಬ ದೊಡ್ಡ ವ್ಯಕ್ತಿ ಅಂತ. ಮೈಕಲ್ ಫ್ಯಾರಡೆ ಅವನು ಇಂಗ್ಲೆಂಡ್ನಲ್ಲಿ ಹುಟ್ಟಿರ್ತಕ್ಕಂಥವನು. ಮಾತೃಭಾಷೆ ಇಂಗ್ಲೀಷ್ ಆಗಿತ್ತು. ದುರ್ದೈವ ಏನಂದ್ರೆ, ಆ ಕಾಲದಲ್ಲಿ, ಅವನ ಕಾಲದಲ್ಲಿ 1780ರಿಂದ 1864ವರೆಗೆ ಇದ್ದಂಥ ವ್ಯಕ್ತಿ ಆತ. ಆ ಸಂದರ್ಭದಲ್ಲಿ ಇಂಗ್ಲೆಂಡ್ನಲ್ಲಿ ಲ್ಯಾಟಿನ್ನು ಅತ್ಯಂತ ಶ್ರೇಷ್ಠವಾದಂಥ ಭಾಷೆ ಆಗಿತ್ತು. ನಮ್ಮ ದೇಶದಲ್ಲಿ ಇಂಗ್ಲೀಷ್ ಇವತ್ತು ಹೆಂಗೆ ಶ್ರೇಷ್ಠವಾದಂಥ ಭಾಷೆ ಅಂತ ಕರೆಸಿಕೊಳ್ತದೆಯೋ ಹಾಗಾಗಿತ್ತು. ಹಾಗಾಗಿ ಅವನು ಮೈಕಲ್ ಫ್ಯಾರಡೆ ಓದೋಕ್ಕಾಗಲಿಲ್ಲ. ಮಾತೃಭಾಷೆ ಇಂಗ್ಲೀಷ್ ಆಗಿತ್ತು. ಅವನು ಮುಂದಕ್ಕೆ ಸಾಲಿ ಕಲಿಯೋಕ್ಕಾಗಲೇ ಇಲ್ಲ. ಒಂದು ಬೈಂಡಿಂಗ್ ಸಂಸ್ಥೆಯಲ್ಲಿ, ಮುದ್ರಣಾಲಯದಲ್ಲಿ ಪುಸ್ತಕಗಳಿಗೆ ರಟ್ಟು ಕಟ್ಟುವಂಥ ಒಂದು ಸಾಮಾನ್ಯ ವೃತ್ತಿಯಲ್ಲಿದ್ದ. ಯಾಕಂದರೆ ಅವನು ಲ್ಯಾಟಿನ್ ಬರ್ತಿರಲಿಲ್ಲ. ಕುಲವಂತರು ಆಡುವಂಥ ಭಾಷೆ ಅಂತ ಅದು ಇತ್ತು. ಯಾವಾಗ ಇವನು ಅಲ್ಲಿ ಹೋಗಿ ಕಟ್ತಿದ್ನೋ, ಒಂದು ಡಿಕ್ಷನರಿ ಸಿಕ್ತೆ ಅವನಿಗೆ. ಅದು ಒಂದು ವಿಜ್ಞಾನ ಮತ್ತು ಭಾಷೆಯ ಡಿಕ್ಷನರಿ ಆಗಿತ್ತು. ಅದನ್ನು ಮನೆಗೆ ತಗೊಂಡು ಬಂದ, ಅದನ್ನು ಅಧ್ಯಯನ ಮಾಡಿದ. ಅವನಲ್ಲಿರ್ತಕ್ಕಂಥ ಸೂಕ್ತವಾದಂಥ ಶಕ್ತಿ, ಚೈತನ್ಯ ಶಕ್ತಿ ಹೊರಗೆ ಬಂತು. ಅದನ್ನು ಮಾತೃಭಾಷೆಯ ಮುಖಾಂತರ ಅಭಿವ್ಯಕ್ತಿಗೊಳಿಸಿದ. ಇಡೀ ಜಗತ್ ಪ್ರಸಿದ್ಧವಾಗಿರುವಂಥ ವಿಜ್ಞಾನಿ ಆಗಕ್ಕೆ ಕಾರಣ ಅದ. ಕಸ್ತೂರಿ ರಂಗನ್ ಆಗಿರ್ಬೋದು, UR ರಾವ್ ಆಗಿರ್ಬೋದು, ಇವರೆಲ್ಲ ಮಾತೃಭಾಷೆಯಲ್ಲೇ ಶಿಕ್ಷಣವನ್ನು ಕಲಿತು ದೊಡ್ಡ ವ್ಯಕ್ತಿಗಳಾಗಿರ್ತಕ್ಕಂಥವ್ರು. ಮಹಾತ್ಮ ಗಾಂಧೀಜಿಯವರು ಸಹಿತವಾಗಿ 1920ರಿಂದ 1947ರವರೆಗೆ ಭಾರತ ದೇಶದಲ್ಲಿ ಮಾತೃಭಾಷೆಯ ಮುಖಾಂತರನೇ ಶಿಕ್ಷಣ ಕೊಡಬೇಕಂತ ಅವರು ಪ್ರತಿಪಾದನೆಯನ್ನು ಮಾಡಿದರು. ಅವ್ರ ತಾತ ಉತ್ತಮ್ ಚಂದ್ ಗಾಂಧಿ ಮತ್ತು ಅವ್ರ ತಂದೆ ಸಹಿತವಾಗಿ ಇಂಗ್ಲೀಷ್ ಒಂದು ಶಬ್ದಗಳು ಗೊತ್ತಿರಲಿಲ್ಲ. ಆದರೆ ದೊಡ್ಡ ಪಂಡಿತರಾಗಿದ್ದರು, ದೊಡ್ಡ ಜ್ಞಾನಿಗಳಾಗಿದ್ದರು ಅನ್ನೋಂಥದ್ದನ್ನು ಹೇಳ್ತಾನೆ. ಬಟ್ ಇವತ್ತಿನ ದಿವಸ ಜಾಗತೀಕರಣದ ಸಂದರ್ಭದಲ್ಲಿ ನಾವು ಕೇವಲ ಒಂದಿಷ್ಟು ಹುದ್ದೆಗಳಿಗಾಗಿ ಇಡೀ ಕನ್ನಡ ಭಾಷೆಯನ್ನು ಕನ್ನಡಿಗರು, ತಮಿಳು ಭಾಷೆಯನ್ನು ತಮಿಳರು, ತೆಲುಗು ಭಾಷೆಯನ್ನು ತೆಲುಗರು ಸರ್ವನಾಶ ಮಾಡಿಕೊಳ್ಳುವಂಥ ಹಂತಕ್ಕೆ ಬಂದು ನಿಂತಿರುವಂಥದ್ದು ಈ ಜಾಗತೀಕರಣದ ಕೊಡುಗೆ. ಹಾಗಾಗಿ ನಾವು ಅದನ್ನು ಧಿಕ್ಕರಿಸಬೇಕಾಗಿರುವಂಥ ಸಂದರ್ಭದಲ್ಲಿ ಇದ್ದೀವಿ. NEP ಇಲ್ಲ, ಮಾತೃಭಾಷೆಯ ಮುಖಾಂತರನೇ ಅಪ್ ಟು 5th ಸ್ಟ್ಯಾಂಡರ್ಡ್ವರೆಗೆ, 5ನೇ ತರಗತಿವರೆಗೆ ನಾವು ಪ್ರಾಥಮಿಕ ಶಿಕ್ಷಣವನ್ನು ಮಾತೃಭಾಷೆಯಲ್ಲಿ ಕೊಡ್ತೀವಿ ಅಂತ ಹೇಳ್ತಾರೆ. ಅದು ಹೇಳಿಕೆಯಾಗಿದೆ. ಬಟ್ ಸುಪ್ರೀಂ ಕೋರ್ಟ್ ಈಗಾಗಲೇ ತಾಕೀತು ಮಾಡಿ ಆದೇಶ ನೀಡಿರೋದ್ರಿಂದ ಆ ಸುಪ್ರೀಂ ಕೋರ್ಟಿಗೆ ಹೋಗಿ ನಮ್ಮ ಅಹವಾಲನ್ನು ಸಲ್ಲಿಸಿ, ಎಲ್ಲ ಪ್ರಾದೇಶಿಕ ಭಾಷೆಯವರು ಅಹವಾಲನ್ನು ಸಲ್ಲಿಸಿ ಅದು ತಪ್ಪಬೇಕಾಗಿದೆ, ನಾವು ಮಾತೃಭಾಷೆಯಲ್ಲೇ ಶಿಕ್ಷಣ ಕೊಡಬೇಕನ್ನುವಂಥ ಮಹತ್ವವನ್ನು ಅವರು ತಮ್ಮ ಬೇಡಿಕೆಯನ್ನು ಇಡಬೇಕಾಗಿದೆ. ನಾವೆಲ್ಲರೂ ಬೇಡಿಕೆಯನ್ನು ಇಡಬೇಕಾಗಿದೆ. ಪದವಿ ಕಾಲೇಜಿನ ಹಂತಕ್ಕೆ ಬಂದಾಗ ಈಗಾಗಲೇ ಕರ್ನಾಟಕದಲ್ಲಿ ವಾಸವಾಗಿರುವಂಥ ಬೇರೆ ಬೇರೆ ಭಾಷೆಯ ಜನರಿದ್ದಾರೆ ಇಲ್ಲಿ. ಅವರೆಲ್ಲರೂ ಮೊನ್ನೆ ಹೈಕೋರ್ಟಿಗೂ ಕೂಡ ಅಹವಾಲನ್ನು ಸಲ್ಲಿಸುವಂಥ ಕೆಲಸ. ಇಲ್ಲ, ನಮಗೆ ಕನ್ನಡ ಕಲಿಯೋಕ್ಕಾಗೋದಿಲ್ಲ ಅಂತ. ಕಾರಣ ಏನಂದ್ರೆ, ನಾವು ಎಂದೂ ಕನ್ನಡವನ್ನೇ ಕಲ್ತಿಲ್ಲ. ಮಾತೃಭಾಷೆಯಲ್ಲಿ ಬೇರೆ ಬೇರೆ ಇಂಗ್ಲೀಷ್ ಭಾಷೆಯಲ್ಲಿ ಕಲ್ತಿದ್ದೀವಿ, ಕನ್ನಡ ನಮ್ಮಿಂದ ಕಲಿಯೋಕ್ಕಾಗಿಲ್ಲ. ಹಾಗಾಗಿ ನಮಗೆ ದಯವಿಟ್ಟು ನೀವು ಕನ್ನಡವನ್ನು ಹೇರಬಾಡ್ರಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಎತ್ತಿದಾಗ ಪುನಃ ನಮ್ಮ ಘನ ಸರ್ಕಾರ ಏನು ಮಾಡಿದೆ ಅಂದರೆ, ಕನಿಷ್ಠ ಆಡಳಿತಾತ್ಮಕವಾಗಿ
ವ್ಯಾವಹಾರಿಕವಾಗಿ ಕನ್ನಡದ ಪಠ್ಯಗಳನ್ನು ನಮ್ಮ ವಿದ್ವಾಂಸರು ತಯಾರಿಸ್ತಾರೆ. ಅದರ ಮುಖಾಂತರ ಭಾಷೆಯನ್ನು ನೀವು ಕಲಿಬಹುದು ಅನ್ನುವಂಥ ಒಂದು ಸಡಿಲಿಕೆಯನ್ನು ಕೊಡ್ತಾ ಇದ್ದಾರೆ. ಕೆಲವೇ ಜನರ ತಾಳಕ್ಕೆ ತಕ್ಕಂತೆ ಕುಳಿಯುವಂಥ ಒಂದು ವ್ಯವಸ್ಥೆ ಹೋಗಬೇಕು. ಅವ್ರು ಕನ್ನಡ ಕಂಪಲ್ಸರಿ ಕಲೀಲೇಬೇಕು. IAS ಆಫೀಸರ್ ಆಗಿದ್ದವನು, IPS ಆಫೀಸರ್ ಆಗಿರ್ತಕ್ಕಂಥವನು, ಬೇರೆ ಬೇರೆ ಭಾಷೆ ಬೇರೆ ಬೇರೆ ದೇಶದಿಂದ ಕನ್ನಡದಲ್ಲಿ ಬಂದು ಸೇವೆಯನ್ನು ಸಲ್ಲಿಸುವಂಥವನು, ಹೇಗೆ ನೀವು ಕನ್ನಡವನ್ನು ಕಲೀಲೇಬೇಕಂತ ಆಡಳಿತಾತ್ಮಕ ಭಾಷೆಯಾಗಿ ನಾವು ಅದನ್ನು ಚಾಲ್ತಿಯಲ್ಲಿ ತಂದಿದ್ದೀವಲ್ಲ, ಅದೇ ರೀತಿಯಾಗಿ ಮಾತೃಭಾಷೆ ಅಥವಾ ಕನ್ನಡ ಭಾಷೆಯಲ್ಲಿ ಅವನು ಕಲೀಲೇಬೇಕನ್ನುವಂಥ ಒಂದು ವ್ಯವಸ್ಥೆಯನ್ನು ಕೇವಲ ಪದವಿ ಹಂತದಲ್ಲಿ ಮಾತ್ರ ಅಲ್ಲ, ಇದು ಪ್ರೈಮರಿಯಿಂದನೇ ಆಗಬೇಕಾಗಿರುವಂಥ ಬಹುದೊಡ್ಡ ಜರೂರಿ ಅಂತ ನಾನು ಈ ಸಂದರ್ಭದಲ್ಲಿ NEPಯ ಒಂದು ಭಾಗವಾಗಿ, ಅಂದರೆ ನಾನು ಸರ್ಕಾರಿ ಕಾಲೇಜಿನ ಪ್ರಾಧ್ಯಾಪಕನಾಗಿರೋದರಿಂದ NEPಯನ್ನು ನಾವು ಚಾಲ್ತಿಗೆ ತರಲೇಬೇಕು ಅನ್ನುವಂಥ ಸರ್ಕಾರದ ಆಶಯದ ಹಿನ್ನೆಲೆಯಲ್ಲಿ ನಾನು ಕೂಡ ಅದನ್ನು ಒಪ್ಪಿಕೊಳ್ತೀನಿ. ಆದರೆ ಅದರ ತಿದ್ದುಪಡಿ ಆರಂಭದ ಹಂತದಿಂದಲೇ ಆಗಬೇಕು ಅನ್ನುವಂಥದ್ದು. ಹಾಗಾಗಿ ಕನ್ನಡಕ್ಕೆ ಅಲ್ಲಿಯೂ ಕೂಡ ಕುತ್ತು ಅಂತ ನನಗೆ ಅನಿಸೋದೇ ಇಲ್ಲ. ಕಂಪಲ್ಸರಿ ಅವರು ಕನ್ನಡ ಇಲ್ಲಿವರೆಗೆ ಏನಿತ್ತು ಅಂದರೆ ಪದವಿಯಲ್ಲಿ ಇಂಗ್ಲೀಷ್ ಕಲಿಬೋದು, ಹಿಂದಿ ಕಲಿಬೋದು, ಬೇರೆ ಯಾವುದೇ ಭಾಷೆ ಕಲಿಬೋದು ಅಂತಿತ್ತು. ಈಗ ಹೊಸ ಶಿಕ್ಷಣ ನೀತಿ ಪ್ರಕಾರ ಕನ್ನಡವನ್ನು ಒಂದು ಭಾಷೆಯಾಗಿ ಕಲೀಲೇಬೇಕು. ನಾವು ರಾಯಚೂರು, ಕಲಬುರಗಿ, ಕೊಪ್ಪಳ ಈ ಭಾಗದ ಜನರು ಕನ್ನಡವನ್ನು ಕಂಪಲ್ಸರಿ ಕಲಿತೀವಿ. ಅದೇ ಬೀದರ್ಗೆ ಹೋದ್ರಿ ಅಂದರೆ ಅವರು ಒಂದು ಉರ್ದು ಭಾಷೆಯನ್ನು ತಗೊಳ್ತಾರೆ, ಹಿಂದಿಯನ್ನು ತಗೊಳ್ತಿದ್ರು. ಈಗ ಕಂಪಲ್ಸರಿ ಕನ್ನಡ, ಎರಡನೇದಾಗಿ ಉರ್ದುವನ್ನು ಆಯ್ಕೆ ಮಾಡಿಕೊಳ್ತಾರೆ. ಕನ್ನಡದ ಸಂಸ್ಕೃತಿಯನ್ನು ಕನ್ನಡದ ಪಠ್ಯಗಳ ಮುಖಾಂತರವಾಗಿ ಅಧ್ಯಯನ ಮಾಡುವಂಥ ಬಹುದೊಡ್ಡ ಅವಕಾಶ ಇದು ಒದಗಿಸಿಕೊಡ್ತದೆ ಅನ್ನುವಂಥ ಆಶಾವಾದ ನಂದಾಗಿದೆ. ಸರ್, ಈ ಶಿಕ್ಷಣ ಸಂಸ್ಥೆ ಹೊರತುಪಡಿಸಿ ಈ ಸಮಗ್ರ ಕರ್ನಾಟಕದ ಒಂದು ಅಭಿವೃದ್ಧಿ ಒಳಗಡೆ ಅಲ್ಲಲ್ಲಿ ಪ್ರಾದೇಶಿಕ ಅಸಮಾನತೆಗಳು ಹೆಚ್ಚು ನಮ್ಮಲ್ಲಿದೆ. ನಮ್ಮಲ್ಲಿ ಹೈದರಾಬಾದ್ ಕರ್ನಾಟಕನ ಈಗ ಕಲ್ಯಾಣ ಕರ್ನಾಟಕ ಅಂತ ಘೋಷಣೆ ಮಾಡಿದ್ದಾರೆ. ಘೋಷಣೆ ಮಾಡಿದ ಕೂಡಲೇ ಇಲ್ಲಿ ಜನರ, ಬಡವರ ಮೂಲಭೂತ ಸೌಲಭ್ಯಗಳು, ಸೌಕರ್ಯಗಳು ಕೂಡ ಅವು ಇನ್ನೂ ನಿವಾರಣೆ ಆಗಿಲ್ಲ. ಅಂದರೆ ಈ ನಿಟ್ಟಿನೊಳಗಡೆ ತಮ್ಮ ಪ್ರತಿಕ್ರಿಯೆ, ಅಂದರೆ ಈ ಜನಪ್ರತಿನಿಧಿಗಳ ಒಂದು ಬದ್ಧತೆ, ಇದಕ್ಕೆ ಏನು ವಿಫಲತೆ ಅಂತ ಅನ್ನಿಸ್ತದೆ ಸರ್? ನಿಜವಾಗಿಯೂ ಇಡೀ ಪ್ರಪಂಚದಲ್ಲಿ 700 ವರ್ಷ ಆಳಿಸಿಕೊಳ್ಳಲ್ಪಟ್ಟಂಥ ಒಂದು ಜನಾಂಗ ಯಾವುದಾರಿದ್ದರೆ ನಾವು ಹೈದರಾಬಾದ್ ಕರ್ನಾಟಕದವರು. ನಮ್ಮ ಭಾಷೆ ಅಲ್ಲ, ನಮ್ಮ ಸಂಸ್ಕೃತಿ ಅಲ್ಲ, ನಮ್ಮ ವ್ಯವಸ್ಥೆ ಅಲ್ಲ. ಬ್ರಿಟಿಷರು ನಮ್ಮನ್ನ ಆಳಲೇ ಇಲ್ಲ. ಬ್ರಿಟಿಷರು ದಕ್ಷಿಣ ಕರ್ನಾಟಕದ ಭಾಗದಲ್ಲಿ ಆಳಿದರು, ಬಳ್ಳಾರಿವರೆಗೂ ಅವರ ಆಳ್ವಿಕೆ ಇತ್ತು. ಹಾಗಾಗಿ ಅವರು ಮಾತೃಭಾಷೆಯಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು 1920-25 ಆರಂಭಿಸಿದರು. ನಮ್ಮಲ್ಲಿ 1946-47 ಇಡೀ ಜಿಲ್ಲಾಕ್ಕೆ ಒಂದೊಂದು ಹೈಸ್ಕೂಲ್ ಇದ್ದು. ಪ್ರೈಮರಿ ಶಿಕ್ಷಣ ಅನ್ನುವಂಥದ್ದು ಕೇವಲ 2-3 ಮಾತ್ರ ಇದ್ದು. ಅದು ಹೈಸ್ಕೂಲ್ ಎಲ್ಲಿತ್ತು ಅಂತಂದರೆ ಕಲಬುರಗಿಯಲ್ಲಿ, ರಾಯಚೂರಿನಲ್ಲಿ ಇದ್ದು. ಹೀಗಾಗಿ ಸಾರ್ವತ್ರಿಕ ಶಿಕ್ಷಣ ಅಂಥದ್ದು ನಮಗೆ ಸಿಗಲೇ ಇಲ್ಲ. ಅದು ನಮ್ಮ ಮಾತೃಭಾಷೆಯಲ್ಲಿ ಸಿಗಲೇ ಇಲ್ಲ. ಹೈದರಾಬಾದ್ ನವಾಬರು 7 ತಲೆಮಾರಿನವರೆಗೂ ಆಸಿಫ್ ಜಾಯಿ ಮನೆತನ ಅನ್ನುವಂಥದ್ದು 7 ತಲೆಮಾರಿನವರೆಗೆ ಆಳಿತು. ಅವರು ಉರ್ದುವಿಗೆ ಭಾಳ ಮಾನ್ಯತೆಯನ್ನು ಕೊಟ್ಟರು. ನಮ್ಮ ಕರ್ನಾಟಕದ 5 ಜಿಲ್ಲೆಗಳು, ಆಂಧ್ರ ಪ್ರದೇಶದ 5 ಜಿಲ್ಲೆಗಳು, ಕರ್ನಾಟಕದ 3 ಜಿಲ್ಲೆಗಳು, ಮಹಾರಾಷ್ಟ್ರದ 8 ಜಿಲ್ಲೆಗಳು ಅವೆಲ್ಲವೂ ಉರ್ದುವಿಗೆ ಭಾಳ ಮಹತ್ವವನ್ನು ಕೊಟ್ಟಿದ್ದು. ಆಂಧ್ರ ಪ್ರದೇಶದವರಿಗೆ ಅದು ಪ್ರಾಬ್ಲಮ್ ಆಗಲಿಲ್ಲ. ನಮಗೆ ಮತ್ತು ಮರಾಠಿಗರಿಗೆ ಭಾಳಷ್ಟು ಪ್ರಾಬ್ಲಮನ್ನು ತಂತು. ಮಾತೃಭಾಷೆಯಲ್ಲಿ ಶಿಕ್ಷಣ ಸಿಗಲಾರ್ದ ನಮಗೆ 700 ವರ್ಷಗಳಾಗಿ ಹೋದವು. ಶಿಕ್ಷಣ ಒಂದು ಕಡೆಗೆ, ನಮ್ಮ ಸಂಸ್ಕೃತಿ ಒಂದು ಕಡೆಗೆ, ನಮ್ಮ ಬದುಕು ಒಂದು ಕಡೆಗೆ ಆಗಿ ಹೋಗ್ಬಿಡ್ತು. ಹೀಗಾಗಿ ನಮ್ಮಲ್ಲಿ ವಿದ್ಯಾವಂತರು ಬರೋದಕ್ಕೆ ಸಾಧ್ಯನೇ ಆಗಲಿಲ್ಲ. ಮತ್ತು ಬಂದರೂ ಸಹಿತವಾಗಿ ಅಂಥ ವಿದ್ಯೆಯನ್ನು ನಮ್ಮಲ್ಲಿ ಸಿಗ್ತಿತ್ತು ಅಂದ್ರೆ ಪುರಾಣ ಪುಣ್ಯಕೋಶಗಳ ಅಧ್ಯಯನ ಮತ್ತು ಬೇರೆ ಬೇರೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಸಂಪನ್ಮೂಲಗಳ ಅಧ್ಯಯನ ಮಾತ್ರ ನಮಗಾಗಿತ್ತು. ಹಾಗಾಗಿ ಪಾಶ್ಚಾತ್ಯ ಈ ಯುರೋಪಿಯನ್ ಚಿಂತನೆಗಳ ಶಿಕ್ಷಣ ಅನ್ನುವಂಥದ್ದು ನಮಗೆ ಸಿಗದೇ ಹೋಗಿರೋದ್ರಿಂದ ನಾವು ಸುಮಾರು ಒಂದು 100 ವರ್ಷ ಹಿಂದುಳಿದಿದ್ದೀವಿ. ಅದಕ್ಕಾಗಿಯೇ ಅದನ್ನು ಗಮನಿಸಿನೇ ನಂಜುಂಡಪ್ಪ ವರದಿಯನ್ನು ಗಮನಿಸಿ ನಮಗೆ ಹೈದರಾಬಾದ್ ಕರ್ನಾಟಕ ಅನ್ನುವಂಥದ್ದನ್ನು ಕೊಡಬೇಕು ಅನ್ನುವಂಥ ಹೋರಾಟ ಭಾಳ ದೊಡ್ಡ ಪ್ರಮಾಣದಲ್ಲಿ ನಡೆದಿರ್ತಕ್ಕಂಥ ಹೋರಾಟ. 371 ಹೋರಾಟ. ಆ 371 ಕೇವಲ ನೋಡ್ರಿ ಅಂಥ ದುರಂತ. ಮೈಸೂರು ಸ್ಟೇಟಿನ ಜೊತೆಗೆ ನಮ್ಮ ಹೈದರಾಬಾದ್ ಕರ್ನಾಟಕವನ್ನು ಸೇರಿಸಿದಾಗ ಜವಾಹರ್ಲಾಲ್ ನೆಹರು ಅವರು ಒಂದು ಮಾತು ಹೇಳ್ತಾರೆ. ಅದು ಭಾಳ ಮುಂದುವರೆದಿರ್ತಕ್ಕಂಥ ಭಾಗ. ಅದು ಮೈಸೂರು ಭಾಗ ಅಂದರೆ ಇಡೀ ಭಾರತ ದೇಶದಲ್ಲಿ 2 ರಾಜ್ಯಗಳು ಅತ್ಯಂತ ಮುಂದುವರೆದಿರ್ತಕ್ಕಂಥವು. ಒಂದು ಮೈಸೂರು ರಾಜ್ಯ, ಇನ್ನೊಂದು ತಿರುವಾಂಕೂರು ರಾಜ್ಯ. ಅವ್ರ ಜೊತೆಗೆ ನೀವು ಹೈದರಾಬಾದ್ ಕರ್ನಾಟಕದವ್ರು ಸೇರಿಬಿಟ್ರಿ ಅಂದರೆ ನಿಮಗೆ ಭಾಳ ತೊಂದರೆ ಆಗುತ್ತಾ. ಅದಕ್ಕಾಗಿ ನಿಮ್ಮದೇ ಒಂದು ಸಪ್ರೇಟ್ ಇರ್ಬೇಕಂತಂದರೆ ಇಲ್ಲ, ಕನ್ನಡದ ಏಕೀಕರಣದ ಸಂದರ್ಭದಲ್ಲಿ ನಾವೆಲ್ಲ ಕನ್ನಡಿಗರು ಒಂದಂತ ನಾವು ಆ ಕಡೆ ಸೇರಿಬಿಟ್ಟಿವಿ. ಆ ಮುಂದುವರೆದಿರ್ತಕ್ಕಂಥವ್ರು ದೊಡ್ಡ ಪ್ರಮಾಣದಲ್ಲಿ ಮುಂದುವರ್ಕೊಂತೋದ್ರು, ಪುನಃ ಹಿಂದುಳಿದಿರ್ತಕ್ಕಂಥವ್ರು ನಾವು ಹಿಂದುಳಿದ್ಕೊಂಡು ಬಂದ್ವಿ. ಇದು ಒಂದು ದೊಡ್ಡ ಕೊರತೆ ನಮ್ಮಲ್ಲಿ ಕಂಡು ಬಂತು. ಈ ಕೊರತೆಯನ್ನು ನಿವಾರಿಸೋದಕ್ಕಾಗಿ ಹೋರಾಟ ನಡೆದಿತ್ತು ಎಲ್ಲರಿಗೂ. ಮಹಾರಾಷ್ಟ್ರದವರಿಗೂ ಸಹಿತವಾಗಿ 1946-47, 48-49 ಸಿಕ್ಬಿಡ್ತೆ ಅವರಿಗೆ 371 ವಿಶೇಷತೆ. ಕಾಶ್ಮೀರಕ್ಕೂ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಿಕ್ತು. ಆಂಧ್ರದವರಿಗೆ ಸಿಕ್ತು, ತೆಲಂಗಾಣ ಏರಿಯಾಕ್ಕೆ.
ದುರ್ದೈವ ಏನಂತಂದರೆ ನಮಗೆ ಸಿಗಲೇ ಇಲ್ಲ. ಈ ಒಂದು ಕೊರತೆಯನ್ನು ನೀಗಿಸೋದಕ್ಕಾಗಿ ನಮ್ಮ ರಾಜಕಾರಣಿಗಳು, ಇಚ್ಛಾಶಕ್ತಿ ಹೋರಾಟಗಾರರು ನಮಗೊಂದು ದೊಡ್ಡ ಕೊಡುಗೆಯನ್ನು ಕೊಟ್ಟು 371 ತಂದರು. ಇವತ್ತು 371 ತಂದ ಮೇಲೆ ನಮ್ಮ ಸರ್ಕಾರದವರು ಹೈದರಾಬಾದ್ ಕರ್ನಾಟಕ ಅನ್ನೋಂಥ ಹೆಸರನ್ನು ತೆಗೆದು ಕಲ್ಯಾಣ ಕರ್ನಾಟಕ ಅನ್ನೋಂಥದ್ದನ್ನು ಇಟ್ಟರು. ಆಶಾವಾದ. ಕಲ್ಯಾಣ ಕರ್ನಾಟಕ ಅಂದ ಮಟ್ಟಿಗೆ ಎಲ್ಲವೂ ಅಭಿವೃದ್ಧಿ ಮತ್ತು ಬದಲಾವಣೆ ಆಗ್ತದೆ ಅಂತಲ್ಲ, ಅವರೊಂದು ಕಾನ್ಸೆಪ್ಟನ್ನು ಇಟ್ಕೊಂಡಿದ್ದಾರೆ. ಸುಮಾರು 15,000 ಕೋಟಿ ರೂಪಾಯಿ ವಾಪಸ್ ಹೋಯ್ತು ಅನ್ನುವಂಥ ಒಂದು ಮಾತನ್ನು ಕೇಳಿದಾಗ ಭಾಳ ದುಃಖ ಅನಿಸ್ತಾ ಇದೆ. ಹೈದರಾಬಾದ್ ಕರ್ನಾಟಕದ ಶಿಕ್ಷಣ ಸಂಸ್ಥೆಗಳಿಗೆ ಇನ್ನೂ ಸರಿಯಾದ ರೀತಿಯಲ್ಲಿ ಮೂಲಭೂತ ಬೇಡಿಕೆಗಳು ಇಲ್ಲ. ಉದಾಹರಣೆಗೆ ನಾನು ಸಿಂಧೂರು ಕಾಲೇಜಿನ ಪ್ರಾಂಶುಪಾಲನಾಗಿ ಹೇಳೋದಾದರೆ 50 ವರ್ಷದ ಹಿಂದಿನ ಕಟ್ಟಡದಲ್ಲಿ ನಾವು ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ವಿ. ನಾವು ಅಲ್ಲಿ ವಿದ್ವಾಂಸರಿಗೆ ಆ ಕಟ್ಟಡದ ದೊಡ್ಡ ಆರ್ಕಿಟೆಕ್ಟಿಗೆ ನಾವು ಕೇಳಿದಾಗ ಅದು ಒಡೆದಾಕಬೇಕಾಗಿದೆ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿದ್ದಾರೆ. ನಮ್ಗೆ ಅಷ್ಟು ದುಡ್ಡನ್ನು ರಿಲೀಸ್ ಮಾಡಿದರೆ ನಮ್ಮ ಭಾಗದ ನಿಜವಾಗಿ ಹೇಳ್ಬೇಕಂದ್ರೆ ಸಿಂಧನೂರು ಹೈದರಾಬಾದ್ ಕರ್ನಾಟಕದ 2ನೇ ಹಳೆಯ ಕಾಲೇಜ್. ಅದು 1971 ವೇಳೆಗೆ ಆರಂಭವಾಗಿರುವಂಥದ್ದು. ಇವತ್ತಿನ ದಿವಸ ಸುಮಾರು ಒಂದು 10-15 ಕೋಟಿ ರೂಪಾಯಿದ್ದು ಒಂದು ದೊಡ್ಡ ಬಿಲ್ಡಿಂಗನ್ನು ಸಲ್ಲಿಸಬೇಕು ಅಂತೇಳಿ ನಾವು ಮಾನ್ಯ ಶಾಸಕರಿಗೆ ಕೇಳಿದಾಗ ಶಾಸಕರು ಘನ ಸರ್ಕಾರಕ್ಕೆ ಕೇಳಿದ್ದಾರೆ. ಈ ಹೈದರಾಬಾದ್ ಕರ್ನಾಟಕದ ಅಥವಾ ಕಲ್ಯಾಣ ಕರ್ನಾಟಕದ ಒಂದು ಅಭಿವೃದ್ಧಿ ಸಮಿತಿ ಅನ್ನುವಂಥದ್ದು ನಮ್ಮಂಥವ್ರ ಬೇಡಿಕೆಯನ್ನು, ಮೂಲಭೂತ ಬೇಡಿಕೆಗಳನ್ನು, ಎಷ್ಟೋ ಕಡೆಗೆ ಶೌಚಾಲಯಗಳಿಲ್ಲ, ಎಷ್ಟೋ ಕಡೆಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ರಸ್ತೆಗಳಿಲ್ಲ ಅನ್ನುವಂಥ ಬೇಡಿಕೆಯನ್ನು ನಾವು ವರದಿಯನ್ನು ಸಲ್ಲಿಸಲಾಗಿದೆ. ಇನ್ನು ಬಹುಶಃ ಮುಂದಿನ ದಿನಮಾನದಲ್ಲಿ ಕಲ್ಯಾಣ ಕರ್ನಾಟಕ ಅನ್ನುವಂಥದ್ದು ಒಂದು ಜಾರಿಗೆ ಬಂದ ಮೇಲೆ, ಕಲ್ಯಾಣ ಕರ್ನಾಟಕ ಅಂತ ಹೆಸರು ಬದಲಾವಣೆ ಮಾಡಿದ ಮೇಲೆ ನಿಜವಾಗಿಯೂ ನಾನು ಆಶಾವಾದಿ ಆಗಿರ್ಬೇಕಂತ ಇಷ್ಟಪಡೋನು, ಅಭಿವೃದ್ಧಿ ಆಗ್ಬೋದು ಅನ್ನುವಂಥ ಒಂದು ಕನಸನ್ನು ಕಂಡವನು ನಾನು. ಈ ಮೊದಲು ಕನ್ನಡ ಮಾಧ್ಯಮ ಶಾಲೆಗಳಲ್ಲಿ ಓದಿದಂಥವರಿಗೆ ವಿಶೇಷವಾದಂಥ ಸಣ್ಣ ಪುಟ್ಟ ಉದ್ಯೋಗಗಳಲ್ಲಿ ಅವಕಾಶಗಳು, ಸವಲತ್ತುಗಳು ಇದ್ದವು ಸರ್. ಅದು ಇನ್ನೂ ನಿಗದಿತ ಪ್ರಮಾಣದಲ್ಲಿ ನೀವು ಹೇಳಿದ ಹಾಗೆ ನಂಜುಂಡಪ್ಪ ವರದಿನಲ್ಲಿ ಒಳಗಡೆ ಬೇರೆ ಬೇರೆ ಹೆಚ್ಚಿನ ಸವಲತ್ತುಗಳು ಸಿಗಬೇಕಾಗಿತ್ತು. ಆದರೆ ಅದು ಸಿಗ್ತಾ ಇಲ್ಲ. ಇವತ್ತು ಉದ್ಯೋಗಾವಕಾಶಗಳಲ್ಲಿ ಕನ್ನಡ ಮಾಧ್ಯಮದಲ್ಲಿ ಓದಿದಂಥ ಯುವಕರಿಗೆ ಉದ್ಯೋಗಾವಕಾಶಗಳಲ್ಲಿ ಹೆಚ್ಚಿನ ಅವಕಾಶ ಇವತ್ತು ಸರ್ಕಾರಗಳನ್ನು ದೊರೀತಾ ಇಲ್ಲ ಒಂದು ಕಡೆ. ಮತ್ತೊಂದು ಕಡೆ ಇವತ್ತು LKG, UKG ಕಾನ್ವೆಂಟ್ ಶಾಲೆಗಳು ಮತ್ತು ಪದವಿ ಶಿಕ್ಷಣ ಕೂಡ ಇವತ್ತು ಪ್ರತ್ಯೇಕ ವಿಶ್ವವಿದ್ಯಾಲಯಗಳಾಗ್ತಾ ಇದ್ದಾವೆ. ಇನ್ಫೋಸಿಸು, ಅಜೀಂ ಪ್ರೇಮ್ಜಿ ಫೌಂಡೇಶನ್ ವಿಶ್ವವಿದ್ಯಾಲಯಗಳು. ಇದು ಕನ್ನಡದ ಮೇಲೆ ಏನಾದರೂ ಪರಿಣಾಮ ಬೀರ್ತದ ಅಂತ ನಿಮ್ಗೆ ಅನಿಸುತ್ತಾ ಸರ್? ಇದು ಒಳ್ಳೆ ಪ್ರಶ್ನೆ. ನಿಜವಾಗಿಯೂ ಈ ರೀತಿಯಾಗಿ ಖಾಸಗಿ ವಿಶ್ವವಿದ್ಯಾಲಯಗಳು ರಾಜ್ಯಕ್ಕೆ ಬಂದ ಮೇಲೆ ಬಹುಶಃ ಕನ್ನಡಕ್ಕೆ ಕುತ್ತು ಬರ್ತದೆ ಅನ್ನುವಂಥ ಮಾತು ಇದು ನನಗೂ ಕೂಡ ಆಗ ಅನ್ನಿಸ್ತದೆ. ಆದರೆ ಇನ್ಫೋಸಿಸ್ ನಾರಾಯಣ ಮೂರ್ತಿಯವರು ಮೂಲತಃ ಕನ್ನಡ ನೆಲದವರಾಗಿರೋದ್ರಿಂದ, ಅವರು ಮಾತೃಭಾಷೆ ಕನ್ನಡದಲ್ಲಿನೇ ಶಾಲೆಯನ್ನು ಕಲಿತು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುದೊಡ್ಡ ಹೆಸರನ್ನು ಪಡ್ಕೊಂಡಿರೋದ್ರಿಂದ ಅವರು ಮನಸ್ಸಿನಲ್ಲಿ ಇದನ್ನು ಬಿತ್ತಿದರೆ ಕನ್ನಡ ಮಾತೃಭಾಷೆ ಆಗಬೇಕು, ಕನ್ನಡ ಸಾಂಸ್ಕೃತಿಕ ಭಾಷೆ ಆಗಬೇಕು ಅನ್ನುವಂಥದ್ದು ಅವ್ರ ಮನಸ್ಸಿನಲ್ಲಿ ಬಂದದ್ದೇ ಆದರೆ ನಿಜವಾಗಿ ಅವರು ಬದಲಾವಣೆಯನ್ನು ಮಾಡ್ಕೊಂಡು ಬಂದರು. ಈ ಜಾಗತೀಕರಣದ ಬಹುದೊಡ್ಡ ಕೆಟ್ಟ ಕೊಡುಗೆ ಅಂತ ಏನು ಹೇಳಿದ್ನಲ್ಲ, ಖಾಸಗಿ ವಿಶ್ವವಿದ್ಯಾಲಯಗಳನ್ನು ಪ್ರಾರಂಭಿಸಿರುವಂಥದ್ದು. ಕ್ವಾಲಿಟಿ ಹೆಸರಿನ ಮೇಲೆ ಬೇರೆ ಬೇರೆ ಖಾಸಗಿ ವಿಶ್ವವಿದ್ಯಾಲಯಗಳನ್ನು ನಮ್ಮ ರಾಜ್ಯದಲ್ಲಿ ತಂದು ಸುರುವಂಥದ್ದು. ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರ ಅಲ್ಲ, ಈ ನಮ್ಮ ದೇಶದ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಖಾಸಗಿ ವಿಶ್ವವಿದ್ಯಾಲಯಗಳು ಬಂದಿದ್ದಾವೆ. ಅವರಿಗೂ ಕೂಡ ನಾವು ಆಗ್ರಹಿಸಬೇಕು. ಕನ್ನಡಿಗರಾಗಿರ್ತಕ್ಕಂಥ ನಾವುಗಳು ಕನ್ನಡವನ್ನು ನೀವು ಕಂಪಲ್ಸರಿ ಕಲಿಸಲೇಬೇಕು. ಒಂದು ಭಾಷೆಯಾಗಿ, ಒಂದು ಸಾಂಸ್ಕೃತಿಕ ಭಾಷೆಯಾಗಿ, ಅಭಿವೃದ್ಧಿಯ ಭಾಷೆಯಾಗಿ, ಆಡಳಿತಾತ್ಮಕ ಭಾಷೆಯಾಗಿ, ವ್ಯಾವಹಾರಿಕ ಭಾಷೆಯಾಗಿ ಕನ್ನಡವನ್ನು ನಾವು ಕಲಿಸಲೇಬೇಕು ಅನ್ನುವಂಥ ಆಗ್ರಹವನ್ನು ಕನ್ನಡಿಗರು ಮಾಡಿದರೆ ಈ ತಮಿಳುನಾಡಿನಲ್ಲಿ ತಮಿಳು ಭಾಷೆಯನ್ನು ಬಿಟ್ಟು ಬೇರೆ ಅದನ್ನು ಏರೋಕ್ಕೆ ಸಾಧ್ಯನೇ ಇಲ್ಲ. ಕಾರಣ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಚಳುವಳಿ ಮತ್ತು ಹೋರಾಟ ನಡೀತದೆ. ಬಟ್ ನಮ್ಮಲ್ಲಿ ಅದು ನಡೀತಿದೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಈಗ ನಿಮ್ಮಂಥ ಈ ಸಂಘಟನೆಗಳು ನಮಗೆ ಒಂದು ಚಳುವಳಿಯ ರೂಪನ್ನು, ಚಳುವಳಿಯ ವಿಷಯವನ್ನು ಜನರಲ್ಲಿ ತುಂಬಬೇಕಾಗಿರುವಂಥದ್ದು ನಿಮ್ಮ ಒಂದು ಸಂಘಟನೆಗಳ ಜವಾಬ್ದಾರಿ ಕೂಡ ಹಾಗೆ. ಹಾಗಾಗಿ ಮುಂದೆ ಒಂದು ದಿವಸ ಈ ಕನ್ನಡ ಭಾಷೆ, ಕನ್ನಡದ ಸಂಸ್ಕೃತಿ ದೊಡ್ಡ ಪ್ರಮಾಣದಲ್ಲಿ ಅಭಿವೃದ್ಧಿ ಆಗ್ತದೆ ಅನ್ನುವಂಥದ್ದನ್ನು ನಾವು ಇವತ್ತು ಚಳುವಳಿಯ ರೂಪವಾಗಿದ್ದಾಗ, ಸಂಘಟನೆಯ ರೂಪವನ್ನು ಮಾಡಿಕೊಂಡಾಗ ಮಾತ್ರ ಸಾಧ್ಯ ಅಂತ ನನಗೆ ಅನಿಸ್ತದೆ. ಈ ಒಂದು ಜಾಗತೀಕರಣ ಹುಟ್ಟಾಕಿರೋ ಒಂದು ಕಾರ್ಪೊರೇಟ್ ಬಂಡವಾಳಶಾಹಿ ಒಡೆತನ ಅಂಥ ಪ್ರತಿನಿಧಿಗಳಿಂದ ನಾವು ನಿರೀಕ್ಷೆ ಆಶಾವಾದವಾಗಿ ಸ್ವಲ್ಪ ಕಷ್ಟ ಅಂತ ಅನಿಸಿದರೂ ಕೂಡ ಇವತ್ತಿನ ಈ ಹೊಣೆಗಾರಿಕೆ, ಕನ್ನಡವನ್ನು ಉಳಿಸುವಂಥ ಹೊಣೆಗಾರಿಕೆಯನ್ನು ನೀವು ಕನ್ನಡ ಪರ ಸಂಘಟನೆಗಳು, ಜನಪ್ರತಿನಿಧಿಗಳು ಮತ್ತು ನಮ್ಮ ಸಂಘಟನಾತ್ಮಕವಾದಂಥ ಮನೋಭಾವನೆಗಳು ಇವುಗಳನ್ನು ಹೇಗೆ ಮುಖಾಮುಖಿ ಮಾಡ್ತೀರಿ ಸರ್? ಇದು ಆ್ಯಕ್ಚುಲಿ ಮರಾಠ ಏಕೀಕರಣ ಸಮಿತಿ ಅಂತ ಒಂದು ಮರಾಠರ ಒಂದು ಸಂಘಟನೆಯನ್ನು ನೋಡಿದ ಮೇಲೆ ಕನ್ನಡದ ಏಕೀಕರಣ ಸಮಿತಿ ಅನ್ನುವಂಥದ್ದನ್ನು ನಾವು ಮಾಡ್ಕೊಂಡಿವಿ ಅಂತ ಅನ್ನಿಸ್ತದೆ. ಅವರು ಮಾಡುವಂಥ
ಕನ್ನಡಿಗರ ಮೇಲಿನ ಗುಂಡಾಗಿರಿಯಾಗಿರಲಿ ಅಥವಾ ಬೇರೆ ಬೇರೆ ಭಾಷೆಯವರ ಮೇಲೆ ಮಾಡುವಂಥ ಗುಂಡಾಗಿರಿಯಾಗಿರಲಿ ಅದು ನಮಗೊಂದು ಆದರ್ಶ ಆಗಬಾರ್ದಾಗಿತ್ತು. ಆದರೂ ಕೂಡ ಕನ್ನಡ ಪರ ಸಂಘಟನೆಗಳು ಬಹಳಷ್ಟು ಸಂಘಟನೆಗಳಿದ್ದಾವೆ ಇವತ್ತು. ಅದನ್ನು ನಾವು ಕೇವಲ ಅದನ್ನೇ ಅಷ್ಟೇ ಆರೋಪ ಮಾಡುವಂಥದ್ದಲ್ಲ, ಅದು ಚಳುವಳಿಯನ್ನು ಮಾಡ್ತಾ ಇದೆ, ಜನರಲ್ಲಿ ಪ್ರಜ್ಞೆಯನ್ನು ತರುವಂಥ ಕೆಲಸವನ್ನು ಮಾಡ್ತಾ ಇದೆ. ಕನ್ನಡಕ್ಕೆ ಅನ್ಯಾಯ ಆದ ತಕ್ಷಣ ಬೆಂಗಳೂರಿನಿಂದ ಹಿಡ್ಕೊಂಡು ಮಂಗಳೂರಿನವರೆಗೂ, ಕಲಬುರಗಿವರೆಗೂ, ಬೀದರ್ವರೆಗೂ, ಚಾಮರಾಜನಗರ ಜಿಲ್ಲೆಯವರೆಗೂ ಅವರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅದು ಕೇವಲ ವಿದ್ವಾಂಸರನ್ನ ಕಡೆಗಣಿಸ್ತಾ ಇದೆ. ಅದರ ತೋಳ್ಬಲ ಮತ್ತು ಶಕ್ತಿಯನ್ನು ಕೆಲವೊಂದು ಸಂದರ್ಭದಲ್ಲಿ ಪ್ರದರ್ಶನ ಮಾಡಿರುವಂಥದ್ದನ್ನು ವಿದ್ವಾಂಸರು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಕನ್ನಡದ ಮನಸ್ಸುಗಳನ್ನು, ಕನ್ನಡ ಉಪನ್ಯಾಸಕರ ಮಾತ್ರ ಕನ್ನಡ ಟೀಚ್ ಮಾಡ್ಬೇಕಂತನ್ನುವಂಥದ್ದು ತಪ್ಪಿದು. ಪ್ರತಿಯೊಬ್ಬ ಕನ್ನಡಿಗನೂ ಕನ್ನಡದ ಬಗ್ಗೆ ಧ್ವನಿಯನ್ನು ಎತ್ತಬೇಕು. ಸೊಲ್ಲೆತ್ತೋದು ಅಂತ ಕರಿತಿದ್ವಿ ನಾವು. ನಿಮ್ಮ ಸೊಲ್ಲಡಗಲಿ ಅಂತ ಒಂದು ಶಬ್ದವನ್ನು ನಾವು ಬಳಸ್ತಿದ್ರು ನಮ್ಮ ಹಿರಿಯರು. ಆ ಸೊಲ್ಲೆತ್ತುವಂಥ ಒಂದು ಶಕ್ತಿಯನ್ನು ಆ ಕನ್ನಡದ ಚಟುವಟಿಕೆಗಳ ಮುಖಾಂತರವಾಗಿ ವಿಸ್ತರಿಸಬೇಕಾಗಿದೆ. ವಿದ್ಯಾರ್ಥಿಗಳಲ್ಲಿ, ಜನರಲ್ಲಿ, ಸಾರ್ವಜನಿಕರಲ್ಲಿ ಇಂಥ ಒಂದು ಪ್ರಜ್ಞೆಯನ್ನು ತಂದು ಕೊಟ್ಟದ್ದೇ ಆದರೆ ಅದು ಗ್ಯಾರಂಟಿ ಆಗ್ತದೆ ಅನ್ನುವಂಥ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದೇ ರೀತಿಯಾಗಿ ಮೂಲಭೂತ ಸಮಸ್ಯೆಗಳು ಘೋಷಣೆಯಿಂದ ನಿವಾರಣೆ ಆಗೋದಿಲ್ಲ ಅನ್ನುವಂಥ ನಿಮ್ಮ ಒಂದು ಮಾತು ಅದು ಸತ್ಯವಾದದ್ದು ಕೂಡ. ಘೋಷಣೆಯಿಂದ ನಾವು ದೊಡ್ಡ ಹೆಸರಿನಿಂದ ಘೋಷಣೆ ಮಾಡೋದ್ರ ಮುಖಾಂತರ ಭಾಳ ದೊಡ್ಡ ಬದಲಾವಣೆಯನ್ನು ಮಾಡ್ಕೊಳ್ತೀವಿ ಅಂತ ನನಗೆ ಅನಿಸೋದೇ ಇಲ್ಲ. ಆದರೆ ಅದ್ರ ಜೊತೆಗೆ ಪ್ರಜ್ಞೆಯನ್ನು ತುಂಬುವಂಥ ಕೆಲಸ ಪ್ರಾಥಮಿಕ ಹಂತದಿಂದನೇ ಕನಿಷ್ಠ 5ನೇ ತರಗತಿವರೆಗೂ ಪ್ರಾಥಮಿಕ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡೋದ್ರ ಮುಖಾಂತರ ಕನ್ನಡದ ಸಂಸ್ಕೃತಿ, ಕನ್ನಡದ ಹಿಂದಣ, ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆ, ಮಧ್ಯಮ ನಡುಗನ್ನಡ ಸಾಹಿತ್ಯ ಚರಿತ್ರೆ, ಆ ಚರಿತ್ರೆಯನ್ನು ಮಕ್ಕಳಲ್ಲಿ ಬೋಧಿಸಿದರೆ, ಆ ಕನ್ನಡದ ಸಾಂಸ್ಕೃತಿಕ ಶಕ್ತಿಯನ್ನು ಮಕ್ಕಳಲ್ಲಿ ಬೋಧಿಸಿದರೆ ಅವರು ಪ್ರಜ್ಞಾವಂತರಾಗ್ತಾರೆ. ತಮಗಾಗಿರುವಂಥ ಅನ್ಯಾಯದ ವಿರುದ್ಧ ಅವರೇ ಹೋರಾಟವನ್ನು ಮಾಡ್ತಾರೆ. ಬಟ್ ನಾವೇನೀಗ ವಿಶ್ವವಿದ್ಯಾಲಯಗಳು ಯಾರಿಗೆ ಬರ್ತಾವೆ? ವಿಶ್ವವಿದ್ಯಾಲಯಗಳು ಪ್ರಾಥಮಿಕ ಹಂತದಿಂದ ವಿಶ್ವವಿದ್ಯಾಲಯಗಳಲ್ಲವು. ಅದೇನಿದ್ರೂ ಉನ್ನತ ಶಿಕ್ಷಣದ ವ್ಯವಸ್ಥೆಯ ಒಂದು ಭಾಗ. ಉನ್ನತ ಶಿಕ್ಷಣವನ್ನು ನೀವು ಯಾವುದೇ ಹಂತದಲ್ಲಿ ಕೊಡ್ರಿ, ಯಾವುದೇ ಭಾಷೆಯಲ್ಲಿ ಕೊಡ್ರಿ, ಯಾವುದೇ ಮಾಧ್ಯಮದಲ್ಲಿ ಕೊಡ್ರಿ, ನಮ್ಮ ತಕರಾರು ಇರುವಂಥದ್ದು ಪ್ರಾಥಮಿಕ ಅಪ್ ಟು 5ನೇ ತರಗತಿವರೆಗೂ, ಬೇಡ ಅಂದರೆ 7ನೇ ತರಗತಿವರೆಗೂ ಮಾತೃಭಾಷೆಯಲ್ಲಿ ಶಿಕ್ಷಣ ಅನ್ನೋಂಥದ್ದು ಬೇಕು ಅಂತ ಹೇಳಿ ಇಂಗ್ಲೀಷನ್ನು ನಾವು ತಿರಸ್ಕರಿಸ್ತೀವಿ ಅಂತಲ್ಲ, ಫ್ರೆಂಚ್ ತಿರಸ್ಕರಿಸಬೇಕು ಅಂತಲ್ಲ, ಬೇರೆ ಬೇರೆ ಭಾಷೆಗಳನ್ನು ತಿರಸ್ಕರಿಸೋದಂತಲ್ಲ, ಅದು ಒಂದು ಭಾಷೆಯಾಗಿ ಮಾತ್ರ ಇರಲಿ. ನೋಡ್ರಿ, ನಾವು ಇಲ್ಲೇ ಪಕ್ಕದಲ್ಲಿ ಆಂಧ್ರ ಪ್ರದೇಶದ ತೆಲುಗು ಭಾಷೆಯನ್ನು ನಾವು ಇವತ್ತಿಗೂ ಅರ್ಥ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ, ತಮಿಳು ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ, ಮರಾಠಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ. ಅದು ಒಂದು ಭಾಷೆಯಾಗಿ ಕಲಿಸಿದ್ರೆ ತಪ್ಪಲ್ಲ. ಇಂಗ್ಲೀಷಿನ ಜೊತೆಗೆ ಬೇರೆ ಬೇರೆ ಭಾಷೆಗಳನ್ನು ಕಲಿಯೋದಕ್ಕೆ ಅವಕಾಶವನ್ನು ಒದಗಿಸಿಕೊಡ್ತಕ್ಕಂಥ ವ್ಯವಸ್ಥೆ ನಮ್ಮ ಇಚ್ಛಾಶಕ್ತಿ, ಪ್ರಭುತ್ವದ ಇಚ್ಛಾಶಕ್ತಿ ಅದು ರೂಢಿ ಮಾಡ್ಬೇಕು ಅನ್ನುವಂಥದ್ದು ನನ್ನದೊಂದು ದೊಡ್ಡ ಆಶೆ. ಆಮೇಲೆ ಈ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ, ಅಡಿಯಲ್ಲಿರ್ತಕ್ಕಂಥ ಕೆಲವು ಸಂಸ್ಥೆಗಳು ಅಂದಿನ ಸಂದರ್ಭದಲ್ಲಿ ಕನ್ನಡ ಕಾವಲು ಸಮಿತಿ ಇರ್ಬೋದು, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಇರ್ಬೋದು, ಕನ್ನಡ ಪುಸ್ತಕ ಪ್ರಾಧಿಕಾರ ಇರ್ಬೋದು, ಇವೆಲ್ಲ ಆ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಅಧ್ಯಕ್ಷರು, ಸದಸ್ಯರುಗಳು ತುಂಬ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸ್ತಕ್ಕಂಥ ಸದಸ್ಯರುಗಳು ಇದ್ದರು ಆವಾಗ. ಆದರೆ ಇವತ್ತಿನ ಸಂದರ್ಭದಲ್ಲಿ ನೋಡಿದರೆ ಸ್ವಲ್ಪ ಈ ಜಾತಿ, ವರ್ಗ, ಲಾಭಿತನ ನಡೆದು ಅಲ್ಲಿ ಯಾರೋ ಬಂದು ಕೂತ್ಕೊಂಡು ಕನ್ನಡ ಉಳಿಸುವಂಥ ಕೆಲಸ ನಿಜವಾಗ್ಲೂ ಆ ಸಂಸ್ಥೆಗಳಿಂದ, ವ್ಯಕ್ತಿಗಳಿಂದ ಆಗ್ತಾ ಇದ್ದಾನೆ ಸರ್ ನಿಮ್ಮ ಪ್ರಕಾರ? ಅಲ್ಲದೆ ಜಾತಿ ಈ ದೇಶದಲ್ಲಿ ಅಳಿದು ಹೋಗೋಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಸ್ಥಿತಿಗೆ ಬಂದುಬಿಟ್ಟಿದ್ದೀವಿ ಈಗಿನ ದಿವಸ. ಪ್ರಜಾಪ್ರಭುತ್ವ ಇದೆ, ಅವನು ದೊಡ್ಡ ಬಲಿಷ್ಠ ಜಾತಿಯವನಿದ್ರೆ ಅವನಿಗೆ ಟಿಕೆಟನ್ನು ಕೊಡ್ತಾರೆ. ಮತ್ತು ಹಿಂದಿನ ಕಾಲಕ್ಕೂ ಸಹಿತವಾಗಿ ನಮ್ಮ ಕ್ರಿಕೆಟ್ ಟೀಮನ್ನು ನೋಡಿ ಭಾಳಷ್ಟು ಜನರು ವ್ಯಂಗ್ಯ ಮಾಡ್ತಿದ್ರು. ಕೇವಲ ಕೆಲವೇ ಜಾತಿಗೆ ಸೀಮಿತವಾಗಿರುವಂಥ ಕ್ರಿಕೆಟ್ ಟೀಮು ಅಂತ. ಅವಕಾಶ ನಾವು ಇವತ್ತು ಕೊಟ್ಟಿಲ್ಲ. ಹಂಗಂತೇಳಿ ಈ ನೀವು ಅಭಿವೃದ್ಧಿ ಪ್ರಾಧಿಕಾರ, ಕನ್ನಡ ಪುಸ್ತಕ ಪ್ರಾಧಿಕಾರ, ಸಾಹಿತ್ಯ ಪರಿಷತ್ತು ಇವು ಬದಲಾವಣೆಯನ್ನು ಪಡ್ಕೊಳ್ತವೆ. ಬಲಿಷ್ಠ ಜಾತಿಯವರು ಅದು ಕೆಲವೊಂದು ಸಾರಿ ಅವಕಾಶ ಪಡ್ಕೊಳ್ತಾರೆ. ಈ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರ ಆಯ್ಕೆಯ ಸಂದರ್ಭದಲ್ಲಿ ಬಲಿಷ್ಠ ಕೋಮು, ಬಲಿಷ್ಠ ಜಾತಿಯವರಿಗೆ ಆಯ್ಕೆ ಮಾಡ್ತಾರಂತೇನಿಲ್ಲ. ಒಬ್ಬ ನಿಜವಾದ ಸಾಹಿತಿ ಆದವನಿಗೆ ಅವಕಾಶ ಸಿಗ್ತಾ ಇದೆ. ಬಟ್ ಪ್ರಜಾಪ್ರಭುತ್ವದ ವೋಟ್ ಬ್ಯಾಂಕನ್ನು ನೆಚ್ಚಿಕೊಂಡಿರ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಇರೋದ್ರಿಂದ, ಅಥವಾ ಮೀಸಲಾತಿ ಅನ್ನುವಂಥದ್ದು ಅಸ್ಪೃಶ್ಯರಿಗೆ ಮಾತ್ರ ನೀಡಿರೋದ್ರಿಂದ, ಒಳ ಮೀಸಲಾತಿ ಅನ್ನುವಂಥದ್ದು ಇನ್ನು ದೊಡ್ಡ ಪ್ರಮಾಣದಲ್ಲಿ ಹೋರಾಟಕ್ಕಾಗಿ ಅಣಿಯಾಗ್ತಾ ಇದೆ ನಮ್ಮ ನೆಲ. ಹಂಗೆ ಒಳ ಮೀಸಲಾತಿ ಬಂದದ್ದಾದರೆ ಎಲ್ಲ ಈ ನೆಲದ ಆಯ್ಗಾರರು, ಶ್ರಮಿಕರು ಅವರಿಗೂ ಕೂಡ ಅವಕಾಶ ಸಿಗ್ತದೆ. ಸಿಕ್ಕ ಮೇಲೆ ಅಲ್ಲಿ ಒಂದು ಆ ಸ್ಥಾನವನ್ನು ನೋಡ್ಬೋದು. ಆದರೆ 75 ವರ್ಷ ಭಾಳ ಸುದೀರ್ಘವಾಗಿರುವಂಥ ಅವಧಿ ಇದು. 75 ವರ್ಷ ಭಾಳ ಕಳ್ಕೊಂಡಿವಿ ನಾವು. ಅಲ್ಲಿ ಒಳ ಮೀಸಲಾತಿಯನ್ನು ಒಂದು ವೇಳೆ ಘೋಷಿಸಿದರೆ ಇವತ್ತಿನ ದಿವಸ ತಳಸ್ಥ ಸಮುದಾಯದ ಎಲ್ಲ ವ್ಯಕ್ತಿಗಳಿಗೂ ಒಂದಿಲ್ಲ ಒಂದು ದಿವಸ ಅವಕಾಶ ಸಿಗ್ತಿತ್ತು. ಹಾಗಂತೇಳಿ ಈಗ ಕೊಟ್ಟಿರ್ತಕ್ಕಂಥದ್ದನ್ನು ನಾನು ತಿರಸ್ಕರಿಸುವಂಥದ್ದಲ್ಲ. ನಮಗೆ
ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂಥವರು, ಸ್ವಾಮಿ ವಿವೇಕಾನಂದರಂಥವರು, ಮಹಾತ್ಮ ಗಾಂಧೀಜಿ ಅಂಥವರು, ಮಹಾತ್ಮ ಬಸವಣ್ಣನಂಥವರು ಬಹಳ ದೊಡ್ಡ ಕೊಡುಗೆಯನ್ನು ಈ ನಾಡಿಗೆ ಕೊಟ್ಟಿದ್ದಾರೆ. ಅದರ ಮುಖಾಂತರ ಈ ಪ್ರಜಾಪ್ರಭುತ್ವ ಬದಲಾವಣೆಯಾದಾಗ ನಿಮ್ಮ ಆಶಯ ಬಹುತೇಕ ಈಡೇರುವುದರಲ್ಲಿ ಅನುಮಾನ ಇಲ್ಲ. ಇವತ್ತು ನೀವು 1980-90ರ ದಶಕದಲ್ಲಿ ಬಹುತೇಕ ವಿಶ್ವವಿದ್ಯಾಲಯಗಳಲ್ಲಿ ಬಹಳ ಬಹುಸಂಖ್ಯಾತ ಜಾತಿಯವರೇ ವಿ.ಸಿ ಇರುವಂಥದ್ದು, ರಿಜಿಸ್ಟರ್ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಇವತ್ತು ಜಾತಿವಾರು ಅವಕಾಶವನ್ನು ಕೊಟ್ಟಿರೋದ್ರಿಂದ ಸಾಮಾನ್ಯ ಒಬ್ಬ ಅಗಸ, ಸಾಮಾನ್ಯ ಒಬ್ಬ ಕುಂಬಾರ, ಸಾಮಾನ್ಯ ಒಬ್ಬ ಈಡಿಗ, ಸಾಮಾನ್ಯ ಒಬ್ಬ ವಡ್ರು ಇಂಥವರಿಗೂ ಕೂಡ ಅಂಥ ಅವಕಾಶಗಳು ಸಿಕ್ಕಿರುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಬರ್ತಾ ಇದೆ, ಸಾಕಷ್ಟು ಬದಲಾವಣೆ ಆಗ್ತಾ ಇದೆ. ಅದಕ್ಕಾಗಿ ನಾವು ಇನ್ನೂ ಆಗ್ರಹಿಸಬೇಕು, ಜನ ಸಮುದಾಯ ಎಲ್ಲರಿಗೂ ಅವಕಾಶ ಸಿಗಲಿ ಅಂತ. ತಮಿಳುನಾಡಿನಂಥ ಸಂದರ್ಭದಲ್ಲಿ ಅಸ್ಪೃಶ್ಯ ಮೂಲದವರಿಗೂ ಕೂಡ ಮೀಡಿಯಾ ಇದಕ್ಕೆ ದೇವಸ್ಥಾನಗಳಲ್ಲಿ ಅರ್ಚಕ ಹುದ್ದೆಯನ್ನು ಕೊಟ್ಟ ಮೇಲೆ ನಮ್ಮ ಕನ್ನಡ ನಾಡಿನೂ ಕೂಡ ಇವತ್ತು ಕೊಡಬೇಕನ್ನುವಂಥ ಒಂದು ಕೂಗು ಕೇಳಿ ಬರ್ತಾ ಇದೆ, ಬರಬೇಕು, ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬರಬೇಕು. ಈ ನಾಡನ್ನು ಕಟ್ಟಿದವರು ಶ್ರಮವರ್ಗದವರು, ಶ್ರಮಿಕ ಮೂಲದವರು, ಆಯಗಾರರು. ಇವತ್ತು ನೋಡ್ರಿ, ಕುಂಬಾರ ಬಹಳ ಸುಂದರವಾಗಿರುವಂಥ ಒಂದು ಕಲೆಯನ್ನು ಉಳಿಸಿ ಪ್ರಾಚೀನ ಕಾಲದಿಂದಲೂ ತನ್ನದಾಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟನು. ಅವನು ನಿರ್ಲಕ್ಷಿಸಲಾಗಿದೆ. ಒಬ್ಬ ಹಡಪದ ಸಮುದಾಯವನ್ನು ನಿರ್ಲಕ್ಷಿಸಲಾಗಿದೆ. ಒಬ್ಬ ಬಡಿಗೆ ಸಮುದಾಯವನ್ನು ನಿರ್ಲಕ್ಷಿಸಲಾಗಿದೆ. ಈಡಿಗೆ ಸಮುದಾಯವನ್ನು ನಿರ್ಲಕ್ಷಿಸಲಾಗಿದೆ. ನೋಡ್ರಿ, ಆದಿವಾಸಿಗಳು ನಮ್ಗೆ ಎಂಥ ದೊಡ್ಡ ಕೊಡುಗೆಯನ್ನು ಕೊಟ್ಟರು ಅಂದ್ರೆ, ಈ ಹಣ್ಣು ತಿನ್ನಕ್ಕೆ ಬರುತ್ತೆ, ಈ ಕಾಯಿಪಲ್ಲೆ ತಿನ್ನಕ್ಕೆ ಬರುತ್ತೆ ಅಂತ ಮೊದಲು ಗುರುತಿಸಿ ನಮ್ಮ ಆರೋಗ್ಯ ಕೆಡಲಾರದಂತ ನೋಡ್ಕೊಂಡಿರ್ತಕ್ಕಂಥ ಸಮುದಾಯ ಅದು. ಅವ್ರನ್ನೂ ಕೂಡ ನಿರ್ಲಕ್ಷಿಸಲಾಗಿದೆ. ಇವತ್ತು ಕೂಗು ಕೇಳಿ ಬಂದರೆ, ವಿದ್ವಾಂಸರ ಸಮಾಜಮುಖಿ ಚಿಂತಕರ ಕೂಗು ಕೇಳಿ ಬಂದ ಮೇಲೆ ಸಾಕಷ್ಟು ಬದಲಾವಣೆ ಆಗ್ತದೆ. ಆಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ನಮಗಾಗಿರುವಂಥ ಅನ್ಯಾಯ ನಾವೆಲ್ಲರೂ ಕೂಡಿ ಹೋರಾಟ ಮಾಡ್ಬೇಕನ್ನೋದಾಗಿದ್ದರೆ ಎಲ್ಲರಲ್ಲೂ ಶೈಕ್ಷಣಿಕ ಪ್ರಜ್ಞೆ ಅನ್ನುವಂಥದ್ದು ಬರಬೇಕು. ದಕ್ಷಿಣ ಕರ್ನಾಟಕಕ್ಕೂ ಉತ್ತರ ಕರ್ನಾಟಕಕ್ಕೂ ಭಿನ್ನತೆಯನ್ನು ನಾವು ನೋಡಿದಾಗ ದಕ್ಷಿಣ ಕನ್ನಡದ ಜನ ಭಾಳಷ್ಟು ಸುಧಾರಣೆಯನ್ನು ಪಡ್ಕೊಂಡಿದ್ದಾರೆ. ಎಲ್ಲ ಸಮುದಾಯಗಳಿಗೂ ಅವಕಾಶಗಳನ್ನು ಪಡ್ಕೊಳ್ತಾ ಇದ್ದಾರೆ. ನಾವಿನ್ನೂ ಕೇವಲ ಜಾತಿಯ ಸಂಕೋಲೆಯಲ್ಲಿ ಬಂಧಿತರಾಗ್ತಾ ಇದ್ದೀವಿ. ಅಂಥ ಒಂದು ನಾವು ಎಲ್ಲರ ಆಗ್ರಹಪೂರ್ವಕವಾಗಿ ಉನ್ನತವಾಗಿರುವ ಬಲಿಷ್ಠ ಜಾತಿಯವರಿಗೆ ಒಂದು ಸಂವಿಧಾನದಲ್ಲಿ ಅವಕಾಶ ಹೇಗೆ ಇದೆಯೋ ಅದೇ ರೀತಿಯಾಗಿ ಎಲ್ಲರಿಗೂ ಅವಕಾಶ ಸಿಗಲಿ ಅನ್ನುವಂಥ ಒಂದು ಆಗ್ರಹ ಬಂದಿದ್ದಾದರೆ ನಾವೆಲ್ಲ ಬದಲಾವಣೆಗಳನ್ನು ಪಡ್ಕೊಳ್ಬಹುದು ಅನ್ನುವಂಥದ್ದು ನನ್ನ ಮಾತು. ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದರೆ ಸರ್, ದೇವನೂರು ಮಹಾದೇವ್ ಅಂತವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನ ಅವರು ಒಪ್ಕೊಳ್ಳಿಲ್ಲ. ಯಾಕೆ ಒಪ್ಕೊಳ್ಳಿಲ್ಲ ಅಂತಂದರೆ, ಎಲ್ಲಿವರೆಗೂ ನನಗೆ ಕರ್ನಾಟಕದಲ್ಲಿ 1ರಿಂದ 10ನೇ ತರಗತಿವರೆಗೂ ಕನ್ನಡ ಕಡ್ಡಾಯ ಆಗೋದಿಲ್ವೋ ಅಲ್ಲಿವರೆಗೂ ನಾನು ಆ ಹುದ್ದೆಯನ್ನು ಒಪ್ಕೊಳ್ಳಲ್ಲ ಅನ್ನುವಂಥ ಒಂದು ಬದ್ಧತೆ ಪ್ರಶ್ನೆಗಳು ನಮ್ಮ ಮುಂದೆ ಇರುವಾಗ ಬಹುಶಃ ನಾವು ಇದನ್ನು ಹೇಗೆ ಸವಾಲಾಗಿ, ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು, ಸರ್ಕಾರ ಇರ್ಬೋದು, ನಮ್ಮ ಕನ್ನಡ ಪರ ಸಂಘಟನೆಗಳಿರ್ಬೋದು, ಇದು ಎಲ್ಲ ಒಂದು ಕಡೆ ಒಂದು ಬದ್ಧತೆಯ ಕೊರತೆ ಅಂತ ನಮಗೆ ಅನ್ನಿಸ್ತಾ ಇದೆ. ಇಲ್ಲ, ಒಳ್ಳೆ ಮಾತಿದು. ಆದರೆ ಎಲ್ಲರೂ ದೇವನೂರು ಮಹಾದೇವ ಆಗೋಕ್ಕೆ ಆಗ್ತಾ ಇಲ್ಲ. ಆಗಬೇಕು ಅನ್ನುವಂಥದ್ದು ಯುವಕರು ನೀವು ಎಲ್ಲ ಇದ್ರ ಮೇಲೆ ತಯಾರಾಗಬೇಕು. ವಿದ್ಯಾರ್ಥಿಗಳಲ್ಲಿ ಆ ಪ್ರಜ್ಞೆಯನ್ನು ತುಂಬಬೇಕು. ಬಹುಶಃ ಬರ್ಬೋದು ಮುಂದೆ. ಈಗ ಕೊನೆಯದಾಗಿ ಈ ಕನ್ನಡ ನಾಡು ನುಡಿ ಬೆಳವಣಿಗೆ ನಿಟ್ಟಿನಲ್ಲಿ ನೀವು ಕಂಡ ಹಾಗೆ ಅಂದಿನ ಕನ್ನಡಿಗ ಕರ್ನಾಟಕ, ಇಂದಿನ ಬಹುತ್ವದ ಕರ್ನಾಟಕದ ಮುಂದಿನ ಕಾರ್ಯಯೋಜನೆಗಳು ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಸರ್ ಕೊನೆಯದಾಗಿ? ನಾವು ಬಾಲಕರಿದ್ದಾಗ ಪ್ರಾಥಮಿಕ ಶಾಲೆಯನ್ನು ಓದೋ ಸಂದರ್ಭದಲ್ಲಿ ನಮಗೆ ಭಾಳಷ್ಟು ಹಳೆಯ ಗನ್ನಡ ನಡುಗನ್ನಡ ಟೆಕ್ಸ್ಟ್ಗಳನ್ನು ನಾವು ಕಲಿಸಿದ್ರು. ನಮಗೆ ಹಿರಿಯಲ್ ಬಲ್ಲೊಡೆ ವೀರನಾಗು, ಧರಿಯೋಳ್ ನಾನಾ ಚಮತ್ಕಾರಮಂ ಮರಿಯಲ್ ಬಲ್ಲೊಡೆ ಮಂತ್ರಿಯಾಗು, ಪ್ರಭುವಾಗಾರೆಂದಡೆ ಕೋಪಮಂ ತೊರೆಯಲ್ ಬಲ್ಲೊಡೆ, ಯೋಗಿಯಪ್ಪುದು ಅರಿಷಡ್ವರ್ಗಂಗಳಂ ಗೆಲಬಲ್ಲೊಡೆ, ತೆರಬಲ್ಲರ್ ಪೊಣೆಯಪ್ಪುದೈ ಹರಹರ ಶ್ರೀ ಚನ್ನ ಸೋಮೇಶ್ವರ. ಪುಲಿಗಿರಿ ಸೋಮನಾಥನ ಒಂದು ಪದ್ಯ ಇದು. ಇದನ್ನು ನಮಗೆ ಕಲಿಸ್ತಿದ್ರು. ಅದರ ಜೊತೆಗೆ ಅರ್ಥವನ್ನು ಹೇಳ್ಕೊಡ್ತಾಯಿದ್ರು. ನರಕಕ್ಕೆ ಕಳಿಸಿ ನಾಲಿಗೆ ಸೀಳಿಸಿ ಬಾಯಿ ಹೊಲ್ಸಾಕಿದ್ರೂ ಮೂಗ್ನಲ್ಲಿ ಕನ್ನಡ ಪದವಾಡ್ತೀನಿ ನನ್ನ ಮನಸ್ಸನ್ನಿ ಕಾಣೆ ಅಂಥ ಮಾತುಗಳನ್ನು ನಮಗೆ ಬಾಲಕರಿದ್ದಾಗ ಕಲಿಸಿಕೊಡ್ತಾಯಿದ್ರು. ಈಗಿನ ಟೆಕ್ಸ್ಟನ್ನು ನಾನು ಅವಾಗವಾಗ ಗಮನಿಸ್ತಾ ಇರ್ತೀನಿ. ಇದ್ದಾವೆ, ಆದರೆ ಮಕ್ಕಳಿಗೆ ಕೇಳಿದರೆ ಅದು ಹೇಳಕ್ಕೆ ಬರ್ತಾ ಇಲ್ಲ. ಅಸರ್ ಅನ್ನುವಂಥ ಒಂದು ಸಮಿತಿ ವರದಿಯನ್ನು ಕೊಟ್ಟಿದೆ. ಪ್ರತಿ ವರ್ಷ ಅದು ಪ್ರಾಥಮಿಕ ಶಿಕ್ಷಣದ ಯಾವ ಸ್ಥಿತಿ ಇದೆ ಅನ್ನೋಂಥದ್ದನ್ನು ಕೊಡ್ತದೆ. ಎಂಥ ದುರಂತ ಅಂದರೆ 3ನೇ ಕ್ಲಾಸ್ ಓದುವಂಥ ಒಬ್ಬ ಮಗುವಿಗೆ 19% ಮಕ್ಕಳಿಗೆ ಅಷ್ಟೇ 1ನೇ ತರಗತಿ ಪಠ್ಯವನ್ನು ಓದೋದಕ್ಕೆ ಬರ್ತದೆ ಅಂತೆ. 5ನೇ ತರಗತಿ 7ನೇ ತರಗತಿ ಓದುವಂಥ 67% ಮಕ್ಕಳಿಗೆ ಭಾಗಾಕಾರ ಮತ್ತು ಗುಣಕಾರ ಬರೋದೇ ಇಲ್ಲಂತೆ. ಕೇವಲ 23% ಮಕ್ಕಳಿಗೆ ಮಾತ್ರ ಬರ್ತದೆ ಅಂತ ಅಸರ್ ಅನ್ನುವಂಥ ಒಂದು ವರದಿಯನ್ನು ಕೊಟ್ಟಿದೆ. ಅಷ್ಟೇ ಅಲ್ಲ, ಏನಾಗಿದೆ ಅಂತಂದರೆ
ಪ್ರೋಗ್ರಾಮ್ ಫಾರ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಅಸೆಸ್ಮೆಂಟ್ ಅನ್ನುವಂಥದ್ದು, PISA ಅನ್ನುವಂಥದ್ದು ಒಂದು ವರದಿ, ಅಂತಾರಾಷ್ಟ್ರೀಯ ಮಟ್ಟದ ವರದಿ. ಅದು ಭಾರತ ದೇಶದ 173 ರಾಷ್ಟ್ರಗಳನ್ನು ಅದು ವರದಿಯನ್ನು ಕೊಟ್ಟಿದೆ. ಎಂಥ ದುರಂತ ಅಂದರೆ ಭಾರತ ದೇಶದ ಪ್ರಾಥಮಿಕ ಶಿಕ್ಷಣದ ಸ್ಥಿತಿಗತಿ ಅದು ಸ್ಪಷ್ಟವಾಗಿ ಚಿತ್ರಣವನ್ನು ಕೊಟ್ಟಿದೆ. 172 ರಾಷ್ಟ್ರಗಳ ಅಧ್ಯಯನವನ್ನು ಮಾಡಿದ ಮೇಲೆ ಭಾರತ 173ನೇ ರ್ಯಾಂಕನ್ನು ಪಡ್ಕೊಂಡಿದೆ. ಪಾಕಿಸ್ತಾನ, ಪಕ್ಕದ ಬಾಂಗ್ಲಾದೇಶ ಅವೆಲ್ಲವೂ ನಮ್ಗಿಂತಲೂ ಭಾಳ ಉನ್ನತವಾಗಿರುವಂಥ 90-95ನೇ ರ್ಯಾಂಕಿಂಗ್ನಲ್ಲಿ ಅದಾವೆ. ನಮ್ಮ 172ನೇ ರ್ಯಾಂಕಿಂಗ್ನಲ್ಲಿ ಐತಿ. ಡೆನ್ಮಾರ್ಕು, ಕೀನ್ಯಾ, ಜಪಾನು, ಜರ್ಮನಿ ಟಾಪೆಸ್ಟ್ ಪ್ಲೇಸ್ನಾಗ ಅದಾವೆ. ಡೆನ್ಮಾರ್ಕ್ ಅನ್ನುವಂಥದ್ದು ಕೇವಲ 50 ಲಕ್ಷ ಜನಸಂಖ್ಯೆಯನ್ನು ಒಳಗೊಂಡಿರುವಂಥ ಒಂದು ರಾಷ್ಟ್ರ. ಅದು 1920 ಆಚೆಗೆ ಅದು ಕಳ್ಳರ ಗುಂಪಾಗಿತ್ತು. ಅದು ಕಳ್ಳರು ಅಂತ ಕರೆಸಿಕೊಳ್ತಿದ್ರು ಅವರು. ಕೇವಲ ಒಂದು 40-50 ವರ್ಷದಲ್ಲಿ ಇಷ್ಟೆಲ್ಲ ಬದಲಾವಣೆ ಮಾಡೋಕ್ಕೆ ಸಾಧ್ಯ ಆದರೆ ನಮ್ಮ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು 172ನೇ ರ್ಯಾಂಕು, 160ನೇ ರ್ಯಾಂಕು, 65ನೇ ರ್ಯಾಂಕ್ನಲ್ಲಿ ಇರ್ತೀವಿ ಅಂತಂದರೆ ನಾಚಿಕೆಗೇಡಿನ ವಿಷಯ. ಪ್ರಾಥಮಿಕ ಶಿಕ್ಷಣವನ್ನು ಕಲಿಸುವಂಥ ಶಿಕ್ಷಕರ ತಪ್ಪಿಲ್ಲ ಇಲ್ಲಿ. ಪಠ್ಯ, ರಾಜಕೀಯ, ಶಿಕ್ಷಕರಿಗೆ ಒದಗಿಸಿರ್ತಕ್ಕಂಥ ನೂರಾರು ವಿಧದ ಕೆಲಸಗಳು, ಆತನ ಟೀಚನ್ನು ಬಿಟ್ಟು ಶಿಕ್ಷಣ ಕಲಿಸುವುದೊಂದನ್ನು ಬಿಟ್ಟು ಬೇರೆ ಕಡೆಗೆ ಮಾಡುವಂಥದ್ದು, ಇದೆಲ್ಲ ದುರವಸ್ಥೆಗೆ ಯಾರು ಕಾರಣ? ಒಂದು ಕಡೆಗೆ ಘನ ಸರ್ಕಾರ ಶಿಕ್ಷಣಕ್ಕೆ ನೂರಾರು ಕೋಟಿ ರೂಪಾಯಿಯನ್ನು ವ್ಯಯಿಸ್ತಾ ಇದೆ, ಆದರೆ ಪ್ರಾಪರ್ ವೇದಲ್ಲಿ ಯುಟಿಲೈಸ್ ಆಗ್ತದೆಯಲ್ಲ. ಬಿಸಿ ಊಟನ್ನು ಆತನೇ ಮಾಡಬೇಕು, ಡ್ರೆಸ್ಸನ್ನು ಆತನೇ ತಂದು ಕೊಡಬೇಕು, ಬೂಟನ್ನು ಆತನೇ ತಂದು ಕೊಡಬೇಕು, ಶಾಲೆಯ ಶುಚಿತ್ವವನ್ನು ಆತನೇ ನೋಡಿಕೊಳ್ಬೇಕು. ಕುಡಿಯುವ ನೀರಿನ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯದ ವ್ಯವಸ್ಥೆಗಳಂತೂ ಇಲ್ಲವೇ ಇಲ್ಲ ಅನ್ನುವಂಥದ್ದು ವರದಿ ಇದೆ. ಅದು ಇಂಥ ವರದಿ ಇಟ್ಕೊಂಡು ನಾವು ಏನು ಸಾಧಿಸಬೇಕು ಅಂತಂದರೆ, ಇಚ್ಛಾಶಕ್ತಿ ಉಳ್ಳಂಥ ಶಿಕ್ಷಣ ಸಚಿವರು, ಇಚ್ಛಾಶಕ್ತಿಯನ್ನು ಉಳ್ಳಂಥ ಮುಖ್ಯಮಂತ್ರಿಗಳು ನಮ್ಮ ಕನ್ನಡ ನಾಡಿನ ಇಡೀ ಜನರು ಪ್ರಶ್ನೆ ಮಾಡುವಂಥ ಆಗ್ಬೇಕು. ಅವರಿಗೆ ಕೇವಲ ತಮ್ಮ ಪಕ್ಷದವರು ಮಾತ್ರ ಪ್ರಶ್ನೆ ಮಾಡಿ ತಮ್ಮ ಪಕ್ಷದವರಿಗೆ ಮಾತ್ರ ಒಂದು ಅನುಕೂಲ ಒದಗಿಸ್ಕೊಡ್ತಕ್ಕಂಥ ವ್ಯವಸ್ಥೆ ಹೋಗದೆ ಹೋದರೆ ನೀವು ಕೇಳುವಂಥ ಪ್ರಶ್ನೆ ಇನ್ನು ಇದೇ ವರ್ಷವೂ ಕೇಳ್ತೀರಿ, 2022 ನವಂಬರ್ಗೂ ಕೇಳ್ತೀರಿ. ಇದು ಹೀಗೇನೆ 75 ವರ್ಷ ಬಂದಿದೆ, ಇನ್ನು ಎಷ್ಟು ವರ್ಷ ಆದರೂ ಹೋಗ್ತದೆ. ಆ PISAದ ಸ್ಟಡಿ ವರದಿ JS ಜಯದೇವ್ ಅನ್ನುವಂಥವರು ಪ್ರಜಾವಾಣಿ ಪತ್ರಿಕೆಯಲ್ಲಿನೇ ಬರೆದ್ರವರು ಒಂದು ಆರ್ಟಿಕಲ್ ಆಗಿ. ಅಸರ್ ಅನ್ನುವಂಥ ಕೊಟ್ಟಿರ್ತಕ್ಕಂಥ ವರದಿ ಪ್ರತಿ ವರ್ಷ ಬರ್ತಾ ಇದೆ. 8ನೇ ಕ್ಲಾಸಿನ ವಿದ್ಯಾರ್ಥಿಗಳಿಗೆ ಭಾಗಾಕಾರ ಮಾಡೋಕ್ಕೆ ಬರೋದಿಲ್ಲ ಅಂತಂದರೆ ನಾವು ಮಕ್ಕಳನ್ನು ಯಾವ ರೀತಿಯಾಗಿ ಮಾತೃಭಾಷೆಯಲ್ಲಿ ಶಿಕ್ಷಣ ಪಡ್ಕೊಳ್ಳೋವಂಥವ್ರದ್ದು ಸ್ವಲ್ಪ ಏನಾದರೂ ಅವಕಾಶ ಇದ್ದಿತ್ತು. ನಮಗೆ ಈ ಜಾಗತೀಕರಣ ಬಂದ ಮೇಲೆ ಏನಾಗಿದೆ, ನಮ್ಮ ಮಕ್ಕಳನ್ನೆಲ್ಲರನ್ನು ಇಂಗ್ಲೀಷ್ ಮೀಡಿಯಂ ಕಳಿಸ್ಬೇಕನ್ನುವಂಥ ಒಂದು ದಾಹಕ ಸೃಷ್ಟಿ ಮಾಡಿಬಿಟ್ಟಿದೆ. ತಂದೆ ತಾಯಂದಿರಿಗೆ ಮಕ್ಕಳು ಏನಕ್ಕೆ ಓದ್ತಾರ ಗೊತ್ತಿಲ್ಲ. ಉದಾಹರಣೆಗೆ ಅವನು ಕನ್ನಡದಲ್ಲಿ ಓದ್ತಿದ್ದ ಅಂದರೆ ಆ ಒಂದು ತಪ್ಪು ಓದ್ದ ಅಂದರೆ ಆ ತಂದೆ ತಾಯಿಗಳು ಹೇಳ್ತಾರೆ, ಏನಪ್ಪ ನೀವು ತಪ್ಪು ಓದ್ತೀವಿ ನೋಡು ಅಂತೇಳಿ. ಇಂಗ್ಲೀಷ್ ಇದೆ, ತಂದೆ ತಾಯಿಗಳಿಗೆ ಇಂಗ್ಲೀಷ್ ಅರ್ಥ ಆಗ್ತಾ ಇಲ್ಲ. ಮತ್ತು ಮಗುವಿಗೆ ಶಾಲೆಯಲ್ಲಿ ಮಾತ್ರ ಇಂಗ್ಲೀಷನ್ನು ಕಲಿಬೇಕು. ಹೊರಗೆ ಬಂದ ತಕ್ಷಣ ಸಾಮಾಜಿಕ ಭಾಷೆ, ಸಂಪರ್ಕ ಭಾಷೆಯಾಗಿ ಕನ್ನಡ ಇರೋದರಿಂದ ಅದು ಅಲ್ಲಿನೂ ಕೂಡ ಸಾಧ್ಯವಿಲ್ಲ. ಇಂಥ ಒಂದು ಈ ಕೋಆರ್ಡಿನೇಷನ್ ಕೊರತೆ ಅನ್ನುವಂಥದ್ದನ್ನು ತಿದ್ದಬೇಕಾಗಿದ್ದರೆ ಶಿಕ್ಷಕ ತಿದ್ದಕ್ಕಾಗೋದಿಲ್ಲ, ಸಮಾಜದ ಜನರು ಕೂಡ ತಿದ್ದಿಕೊಳ್ತಾರೆ ಅಂತ ಹೇಳೋಕ್ಕಾಗೋದೇ ಇಲ್ಲ. ಇದನ್ನು ಪ್ರಭುತ್ವ ಇಚ್ಛಾಶಕ್ತಿಯ ಮುಖಾಂತರವಾಗಿ ಇವತ್ತು ಸುಪ್ರೀಂ ಕೋರ್ಟು ನಮ್ಮ ವಿರುದ್ಧ ಸ್ಟೇಟ್ಮೆಂಟನ್ನು ಕೊಟ್ಟಿದೆ. ಮಾತೃಭಾಷೆಯಲ್ಲಿ ಶಿಕ್ಷಣ ಕಲಿಸಬಾರ್ದು ಅನ್ನುವಂಥದ್ದು ಅದು ಸ್ಟೇಟ್ಮೆಂಟ್ ಕೊಟ್ಟಿದೆ. ಕೆಲವೇ ಜನರ ಸಲುವಾಗಿರುವಂಥ ಆ ಸ್ಟೇಟ್ಮೆಂಟನ್ನು ನಾವು ಧಿಕ್ಕರಿಸ್ತೇವೆ ಅಂತೇಳಿ ಇಡೀ ಕನ್ನಡಿಗರು, ಇಡೀ ತೆಲುಗರು, ಇಡೀ ತಮಿಳರು, ಮರಾಠಿಗರು, ಒರಿಸ್ಸಾಗಳು ಎಲ್ಲರೂ ಹೋರಾಟವನ್ನು ಮಾಡಿ ಅದು ತಿದ್ದುಪಡಿ ಆಗಲೇಬೇಕು. ಆದಾಗ ಮಾತ್ರ ಮಾತೃಭಾಷೆಯಲ್ಲಿ ಶಿಕ್ಷಣ ಪಡ್ಕೊಳ್ತೀವಿ. ನಮಗೆ ತಿಳುವಳಿಕೆ ಬರ್ತಾ ಇದೆ. ನಾವು ಸಣ್ಣ ಹುಡುಗರಿದ್ದಾಗ ಗುಂಡ್ಲೆ ಬಾಗ್ಲೆ ಅಂತ ಹೇಳಿದರೆ, ಅದು ಚಿಹ್ನೆ ಹೇಳಿದರೆ ನಮಗೆ ಅರ್ಥ ಆಗ್ತಿತ್ತು. ಇವತ್ತಿನ ದಿವಸ ನಾನು ಎಷ್ಟೋ ಜನ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟಿಗೆ ಕೇಳ್ತಿರ್ತೀನಿ, ಅವನಿಗೆ ಅದು ಅರ್ಥನೇ ಆಗೋದಿಲ್ಲ. ಅಂಥ ಒಂದು ಸ್ಥಿತಿ ಸೃಷ್ಟಿ ಮಾಡಿದ್ದು ಯಾವುದು? ಪ್ರಭುತ್ವದ ವಿರುದ್ಧ ನಮ್ಮ ಹೋರಾಟ ನಡೀಬೇಕು ಇವತ್ತಿನ ದಿವಸ. ಪ್ರಭುತ್ವ ಯಾಕೆ ಹಂಗೆ ಮಾಡ್ಕೊಳ್ತಾ ಇದೆ? ಎಲ್ಲರಿಗೂ ನಾವು ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ಕೊಟ್ಟುಬಿಡ್ತೀವಿ ಅಂತ ಒಬ್ಬ ಮುಖ್ಯಮಂತ್ರಿನ ಸ್ಟೇಟ್ಮೆಂಟನ್ನು ಕೊಟ್ಟ. ನಾವು 1000 ಇಂಗ್ಲೀಷ್ ಮೀಡಿಯಂ ಶಾಲೆಗಳನ್ನು ಪ್ರಾರಂಭ ಮಾಡ್ತೀನಿ ಅಂತ ಸ್ಟೇಟ್ಮೆಂಟನ್ನು ಕೊಟ್ಬಿಟ್ಟ. ಆತ ಯಾವುದೋ ಒಂದು ಇದಕ್ಕೆ ಅನುಕೂಲಕ್ಕಾಗಿ, ಸ್ವಾರ್ಥಕ್ಕಾಗಿ ಆ ಸ್ಟೇಟ್ಮೆಂಟನ್ನು ಕೊಟ್ಟ. ಆದರೆ ನಮ್ಮ ಜನರಿಗೆ ಅದರಿಂದ ಆಗಿರುವಂಥ ಅನಾಹುತ ಮತ್ತು ಹಾನಿ ಬಗ್ಗೆ ಆತನೂ ವಿಚಾರ ಮಾಡಲಿಲ್ಲ. ನಮ್ಮ ಜನರು ಆಗ್ರಹಿಸಲಿಲ್ಲ, ಹೋರಾಟವನ್ನು ಮಾಡಲಿಲ್ಲ. ಅದು ತಪ್ಪು ಅಂತೇಳಿ ನಾನು ಇಲ್ಲಿ ಕುಂತ್ಕೊಂಡು ಮಾತಾಡ್ತೀನಿ ಅಂದರೆ ನನಗೂ ಕೆಲವೊಂದು ಸಾರಿ ಇಂತಿಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಅಂದರೆ ನಿಮ್ಮ ಮಕ್ಕಳನ್ನ ಯಾವ ಭಾಷೆ ಮೀಡಿಯಮ್ದಲ್ಲಿ ಸೇರಿಸಿರಿ ಅಂತ ಈ ರೀತಿಯಾಗಿ ವೈಯಕ್ತಿಕವಾಗಿ ಅಟ್ಯಾಕ್ ಮಾಡೋದ್ರ ಮುಖಾಂತರ ಪುನಃ ಈ ಹೋರಾಟವನ್ನು ಹತ್ತಿಕ್ಕುವಂಥ ವ್ಯವಸ್ಥೆ ಬಹುಭಾಷಿಕರು ಈ ರಾಜ್ಯಕ್ಕೆ ಬಂದು ಅವರು ತಮ್ಮ ಎಲ್ಲ ಅನುಕೂಲಗಳನ್ನು ಪಡ್ಕೊಂಡು ಹೋಗುವಂಥ ವ್ಯವಸ್ಥೆ ಆಗಿರೋಕ್ಕೆ ಯಾರು ಕಾರಣ ಅಂದರೆ ನಾನು ನೇರವಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ, ಇದು ಪ್ರಭುತ್ವದ ವಿರುದ್ಧ ನಮ್ಮ ಹೋರಾಟ ನಡೀಬೇಕು. ಉದಾಹರಣೆಗೆ 3-4 ಪಕ್ಷಗಳು ಮಾತ್ರ ಇದ್ದಾವೆ.
ನಾವು ಇವತ್ತಿಗೂ ಚಂದ್ರಶೇಖರ್ ಪಾಟೀಲ್ರಂಥವ್ರನ್ನ ಗೆಲ್ಲಿಸಲಿಲ್ಲ, ಶಿವರಾಮ್ ಕಾರಂತರಂಥವ್ರನ್ನ ಗೆಲ್ಲಿಸ್ಕೊಳ್ಳೋಕ್ಕಾಗಲೇ ಇಲ್ಲ. ಕಾರಣ ಅಂದರೆ ಜನಪರವಾಗಿರುವಂಥ ಹೋರಾಟಗಾರರನ್ನು ಗೆಲ್ಲಿಸ್ಕೊಳ್ಳುವಂಥ ವ್ಯವಸ್ಥೆ ನಮ್ಮಲ್ಲಿ ಇನ್ನೂ ರೂಢಿಯಾಗಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಳುವಳಿ, ಸಂಘಟನೆ, ಚಿಂತನೆಗಳು ನಡೀತಾ ಇದ್ದಾವೆ. ಹಂಗೆ ನಡೆದಾಗ ನಿಮ್ಮ ಏನು ಬೇಡಿಕೆ ಮತ್ತು ನಮ್ಮ ಕನಸಿದೆಯಲ್ಲ ಅದು ಈಡೇರಬಹುದು ಅಂತ ಈ ಕನ್ನಡದ ಸಂದರ್ಭದಲ್ಲಿ ನಾನು ಈ ಸಂದರ್ಭವನ್ನು ಕನ್ನಡದ ಸಂದರ್ಭದಲ್ಲಿ ರಾಜ್ಯೋತ್ಸವ ಸಂದರ್ಭದಲ್ಲಿ ನೀವು ಕೇಳಿರ್ತಕ್ಕಂಥ ಪ್ರಶ್ನೆಗಾಗಿ ನಾನು 2 ಮಾತುಗಳನ್ನು ಹೇಳೋದಕ್ಕೆ ಸಾಧ್ಯವಾಗಿದೆ. ಸರ್, ತುಂಬ ಧನ್ಯವಾದಗಳು. ಕನ್ನಡ ನಾಡು ನುಡಿಯ ಕುರಿತು ಅನೇಕ ಒಳನೋಟಗಳನ್ನು ಇವತ್ತು ನಮ್ಮ ಮುಂದೆ ತೆರೆದಿಟ್ಟಿದ್ದೀರಿ. ನಮ್ಮ ಸುವರ್ಣಸಿರಿ ಪ್ಲಸ್ ವಾಹಿನಿಯು ಯಾವತ್ತೂ ಕೂಡ ಇಂಥ ವಿನೂತನ ಕಾರ್ಯಕ್ರಮಗಳ ಮೂಲಕ ನಿಮ್ಮೊಂದಿಗೆ ಸದಾ ಇರುತ್ತದೆ. ಸೊ ಈ ನಿಟ್ಟಿನೊಳಗಡೆ ತುಂಬ ದೂರದಿಂದ ಆಗಮಿಸಿ ಕನ್ನಡ ನಾಡು ನುಡಿಯ ಚಿಂತನೆಯ ಒಳನೋಟಗಳನ್ನು ನಮ್ಮ ಮುಂದೆ ಇಟ್ಟಿರ್ತಕ್ಕಂಥ ತಮಗೆ ಹೃತ್ಪೂರ್ವಕವಾದಂಥ ನಮ್ಮ ವೀಕ್ಷಕರ ಪರವಾಗಿ ಮತ್ತು ವಾಹಿನಿ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಸರ್. ತಮಗೂ ಆ ಸುವರ್ಣಸಿರಿ ಪ್ಲಸ್ ವಾಹಿನಿಯು ನಿಜವಾಗಿಯೂ ವೀರೇಂದ್ರ ಪಾಟೀಲ್ರವರು ನನ್ನನ್ನು ಕರೆದಾಗ ನಾನು ಸ್ವಲ್ಪ ಒಲ್ಲದ ಮನಸ್ಸಿನಿಂದ ಒಪ್ಪಿಕೊಳ್ಳೋಕ್ಕಿಂತ ಮುಂದೆ ನೋಡಿದೆ. ಬಟ್ ಆದರೆ ಇದು ನನ್ನ ದೇಹದ ಬೂದಿಯನ್ನು ಗಾಳಿಯಲ್ಲಿ ತೂರಿಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಆ ಬೂದಿಯಿಂದ ಭತ್ತದ ತೆನೆಯೊಂದು ನೆಗೆದು ಬರೆ, ಸಾರ್ಥಕವಾಯಿತು ಹುಟ್ಟು ಸಾವಿನಲ್ಲಿ ಅಂತ ಕವಿಯ ಆಶೆ ಇದ್ದ ಹಾಗೆ ನನ್ನ ಒಂದು ಮಾತು ಬಹುಶಃ ಎಲ್ಲ ಪ್ರಾದೇಶಿಕ ಭಾಷೆಯ ವ್ಯಕ್ತಿಗಳಿಗೆ ತಲುಪಿಸುವಂಥ ಈ ಸುವರ್ಣಸಿರಿಯ ಒಂದು ದೊಡ್ಡ ಕೆಲಸವನ್ನು ನಾನು ಕೂಡ ಶ್ಲಾಘಿಸ್ತೀನಿ. ಪ್ರಶ್ನೆ ಕೇಳಿರ್ತಕ್ಕಂಥ ನನ್ನ ಅಧ್ಯಯನದ ಮಿತಿಗೊಳಪಟ್ಟು ನನ್ನಲ್ಲಿ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಿಮಗೂ ಕೂಡ ಮತ್ತೊಂದು ಸಾರಿ ವಂದಿಸಿ ನನ್ನ 4 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರಗಳು. ಫೀಲ್ಡಿಗೆ ಬರ್ತಾ ಇದೆ ಅಂದರೆ ನೇರವಾಗಿ ರಸ್ತೆಗಿಳಿದು ಹೋರಾಟ ಫೀಲ್ಡಿಗಿಳಿದು ಹೋರಾಟ ಮಾಡುವಂಥ ವ್ಯವಸ್ಥೆಯನ್ನು ಕಳ್ಕೊಂಡಿವಿ. ಆಮೇಲೆ ಕನ್ನಡಕ್ಕೆ ಏನಾದರೂ ಒಂದು ಕುತ್ತು ಬಂದಾಗ ಅದನ್ನು ಧ್ವನಿ ಎತ್ತುವಂಥ ಅನೇಕ ಕನ್ನಡ ಪರ ಮನಸ್ಸುಗಳು ಭಾಳ ಜಾಗೃತವಾಗಿ ತಕ್ಷಣ ಸ್ಪಂದಿಸ್ತಾ ಇದ್ದರು. ಈಗ ಅದರದ್ದು ಒಂದು ಸ್ವಲ್ಪ ಸಪ್ಪೆ ಅಂತ ಒಂದು ಮನೋಭಾವ ಅನ್ನಿಸ್ತಾ ಇದೆ. ಸುಪ್ರೀಂ ಕೋರ್ಟು ನಮ್ಮ ವಿರುದ್ಧ ಸ್ಟೇಟ್ಮೆಂಟನ್ನು ಕೊಟ್ಟಿದೆ. ಮಾತೃಭಾಷೆಯಲ್ಲಿ ಶಿಕ್ಷಣ ಕಲಿಸಬಾರ್ದು ಅನ್ನುವಂಥದ್ದು ಅದು ಸ್ಟೇಟ್ಮೆಂಟ್ ಕೊಟ್ಟಿದೆ. ಅಂತಹ ಒಂದು ಸ್ಥಿತಿ ಸೃಷ್ಟಿ ಮಾಡಿದ್ದು ಯಾವುದು? ಪ್ರಭುತ್ವದ ವಿರುದ್ಧ ನಮ್ಮ ಹೋರಾಟ ನಡೀಬೇಕು. ಇವತ್ತಿನ ದಿವಸ ಸರ್ಕಾರಿ ನೌಕರಿಗಾಗಿ ನಾವು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅನ್ನುವಂಥ ಒಂದು ಕೆಟ್ಟ ದಾಹದ ಮನಸ್ಥಿತಿಯಿಂದಾಗಿ ನಾವು ಕನ್ನಡಕ್ಕೆ ಕುತ್ತನ್ನು ತಂದುಕೊಳ್ತಾ ಇದ್ವಿ.